ಭಾಗದಲ್ಲಿ ಈಗ ಪಂದ್ಯಾಟವನ್ನು ಎದುರಿಸ್ತಾ ಇದ್ದಾರೆ. KFC ಕೋಟೆ ತಂಡವನ್ನು ಕೋಟೆಪುರ ತಂಡವನ್ನು ಮಣಿಸಿರೋ ಜೊತೆಗೆ ಈಗ ಡೈಮಂಡ್ ಸ್ಪೋರ್ಟ್ಸ್ ಅನ್ನು ಎದುರಿಸ್ತಾ ಇದ್ದಾರೆ. ಮೊದಲ ಚೆಂಡು ಒಂದೊಡ್ಡ ಪೂರೈಕೆ BFC ಖಾತೆ ಆರಂಭ. ಸುಹೇಲ್ ಮೊದಲ ಚೆಂಡಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು. ಆಫ್ತಾಬ್ ಎರಡನೇ ಚೆಂಡು ಖಲೀಲ್ಗೆ ಸೇರುವಂತ ಚೆಂಡು ಡೈರೆಕ್ಟ್ ಹಿಟ್ ಆಗ್ತಾ ಇದೆ. ನಿರ್ಣಾಯಕರ ಪೀಠದಲ್ಲಿ ನಾಟ್ ಔಟ್ ಅನ್ನುವಂತ ಒಂದು ತೀರ್ಮಾನ ಬರ್ತಾ ಇದೆ. ತೀರಾ ಕ್ಲೋಸ್ ಆಗಿರುವಂತ ಒಂದು ರನ್ ಔಟ್ಗೆ ಅಪೀಲ್ ಅನ್ನ ಮಾಡಿದ್ರು. ಫಾಜುಲಾಲ ಮುಖ್ಯ ನಿರ್ಣಾಯಕರು ನಾಟ್ ಔಟ್ ಅನ್ನುವಂತ ಒಂದು ಬಹಳ ಉತ್ತಮ ರೀತಿಯ ಒಂದು ತೀರ್ಪನ್ನು ನೀಡಿದ್ರು. ಆ ನಿಟ್ಟಿನಲ್ಲಿ BFC 2ಕ್ಕೆ ತಲುಪ್ತಾ ಇದೆ. 2ಕ್ಕೆ ನೋ ಲಾಸ್. ಮೊದಲ 2 ಚೆಂಡುಗಳಲ್ಲಿ BFC ಪಂದ್ಯಾಟವನ್ನು ಆಡ್ತಾ ಇದೆ. ಸುಹೇಲ್ ಮೊದಲವರ 3ನೇ ಚೆಂಡಿಗಾಗಿ ಆಫ್ತಾಬ್ಗೆ ಸೇರುವಾದ ಚೆಂಡು ದಾಂಡು ಬಿಟ್ಟ ಪ್ಯಾಡ್ ಮೇಲೆ ಬರ್ತಾ ಇದೆ. ಮತ್ತೆ LBWಗೆ ಬಲವಾದ ಮನವಿ ಇತ್ತು. ಬಾಸ್ ಅಪೀಲನ್ನ ಮಾಡ್ತಾ ಇದ್ದಾರೆ ಸುಹೇಲ್. ಈ ಹಂತದಲ್ಲಿ ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶಗಳ ಪಟ್ಟಿಯನ್ನ ಕಂಡುಕೊಳ್ತಾ ಇದೆ. KFC ವಿರುದ್ಧವಾಗಿ 55 ಓಟಗಳ ಒಂದು ನಾಟ್ ಔಟ್ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ಈ ಪಂದ್ಯಾಟದಲ್ಲಿ ಅದೇನು ಮಾಡ್ತಾರೆ ನೋಡಬೇಕಾಗಿದೆ. ಮೊದಲ 3 ಚೆಂಡುಗಳಲ್ಲಿ 2ಕ್ಕೆ ನೋ ಲಾಸ್. ಟೂರ್ನಮೆಂಟಿನ ಅತಿ ಗರಿಷ್ಠ ಮೊತ್ತದ ಒಂದು ಪಾರ್ಟ್ನರ್ಶಿಪ್ ನೋ ಲಾಸ್ ಜಯ ಕೂಡ BFCಗೆ ಮೊದಲ ಪಂದ್ಯಾಟದಲ್ಲಿ ಬಂದಿದೆ. ಆ ನಿಟ್ಟಿನಲ್ಲಿ ಇವಾಗ ಮಹತ್ವದ ಪಂದ್ಯ ಡೈಮಂಡ್ ಸ್ಪೋರ್ಟ್ಸ್ ಅನ್ನು ಎದುರಿಸ್ತಾ ಇದ್ದಾರೆ. 4ನೇ ಚೆಂಡು ಮತ್ತೆ ದಾಡ್ ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಫುಲ್ ಶಾಟ್ ಮಾಡುವುದೊಂದು ಪ್ರಯತ್ನ ಇತ್ತು. ಯಾವುದೇ ಓಟಗಳು ದಾಂಡಿನಲ್ಲಿ ಬರ್ತಾ ಇಲ್ಲ. ಲೆಗ್ ಬೈ ಮೂಲಕವಾಗಿ ಓಟಗಳು ಬರ್ತಾ ಇದೆ. ಮೊದಲ 4 ಚೆಂಡುಗಳು ಬಹಳ ಉತ್ತಮ ರೀತಿಯಲ್ಲಿ ಸುಹೇಲ್ ತೋರ್ಪಡಿಸ್ತಾ ಇದ್ದಾರೆ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ. ಖಲೀಲ್ಗೆ ಸೇರುವಂತ ಚೆಂಡು ಔಟ್ ಸ್ವಿಂಗ್ ಡೆಲಿವರಿ. ಓಟಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್. ಮೊದಲ ಓವರ್ ಬಹಳ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಸೊಹೇಲ್ ಓವರ್ ಕೂಡ ಯಶಸ್ವಿಯಾಗಿ ಅಂಗಣದ ಭಾಗವನ್ನು ಕಂಡುಕೊಳ್ತಾ ಇದೆ. ಅಂತಿಮ ಒಂದೆಸೆತ ಮೊದಲ ಓವರ್ನಲ್ಲಿ ಅಂತಿಮ ಎಸೆತ. ಓಟಗಳಿಗೆ ಅವಕಾಶಗಳ ಫಸ್ಟ್ ಓವರ್ ಬಹಳ ಸುತ್ತ ಬರುತ್ತೆ. ಒಂದು ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಕೇವಲ 3 ಓಟಗಳು ಮಾತ್ರ ಈಗ BFC ಅಕೌಂಟ್ ಅನ್ನ ಕಂಡುಕೊಳ್ತಾ ಇದೆ. ಹೆದರ ಪದ ಬಹಳ ಸುತ್ತ ಬರುತ್ತೆ. ಆರಂಭವನ್ನು ಕಂಡಂತ BFC ಬಸ್ತಿ ಬಟ್ಪು ಸೊಹೇಲ್ ಮೊದಲ ಓವರಲ್ಲಿ ಕೇವಲ 3 ಓಟವನ್ನು ದಾಖಲಿಸ್ತಾ ಇದೆ. 10 ವಿಕೆಟ್ಸ್ ಸುರಕ್ಷಿತವಾಗಿ ಉಳಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರುವಂತಹ BFC 6 ಓವರ್ಗಳ ಪಂದ್ಯಾಟದಲ್ಲಿ ಅದೆಷ್ಟೋ ಒಂದು ಟಾರ್ಗೆಟ್ ಅನ್ನು ಡೈಮಂಡ್ಗೆ ನೀಡ್ತಾರೆ ನೋಡಬೇಕಾಗಿದೆ. ಒಂದೆಡೆಯಲ್ಲಿ ಡೈಮಂಡ್,
ಮತ್ತೊಂದರಲ್ಲಿ BFC ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಎರಡು ತಂಡದ ಜಯವನ್ನು ದಾಖಲಿಸಿದ ತಂಡ ಎರಡನೇ ಸೆಮಿಫೈನಲ್ ಆಗಿ ಎಸ್ಆರ್ ಸ್ಪೋರ್ಟ್ಸ್ ಅನ್ನು ಎದುರಿಸಬೇಕಾಗಿದೆ. ಹೊಸ ಬೌಲರ್ ಅನ್ನು ಕರೆತರ್ತಾ ಇದ್ದಾರೆ ಡೈಮಂಡ್. ಶಾಮಿಲ್ ಮೊದಲ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ ಕೂಡ. ಆ ನಿಟ್ಟಿನಲ್ಲಿ ಗೋಲ್ಡಾ ಈಗ ಆದರ್ಶ ಒಂದು ಓಟವನ್ನು ದಾಖಲಿಸದೆ ನೋಡಬೇಕಾಗಿದೆ. BFC ಖಲೀಲ್ ಮತ್ತು ಅಫ್ತಾಬ್ ಆದರ್ಶ ಓಟಗಳ ಈ ಪಂದ್ಯದಲ್ಲಿ ಪಾರ್ಟ್ನರ್ಶಿಪ್ ಮಾಡ್ತಾರೆ ನೋಡಬೇಕಾಗಿದೆ. ಶಾಮಿಲ್ ಮೊದಲ ಚೆಂಡಿಗಾಗಿ ಆಫ್ತಾಬ್ಗೆ ಸರ್ವಾದ ಚೆಂಡು ಇನ್ಸೈಡ್ ಜಾಗ್ತಾ ಇದೆ. ಫೈನಲ್ ಈ ಭಾಗದಲ್ಲಿ ಮೊದಲ ವಿಕೆಟ್ ಪತನ. ಮಹತ್ವದ ಒಂದು ಬ್ರೇಕ್ ಥ್ರೂ ಅನ್ನು ತರ್ತಾ ಇದ್ದಾರೆ. ಶಾಮಿಲ್ ಮೊದಲ ಬ್ರೇಕ್ ಥ್ರೂ ಅನ್ನು ತರ್ತಾ ಇದ್ದಾರೆ. ಡೈಮಂಡ್ ಮೊದಲ ಯಶಸ್ಸನ್ನು ದಾಖಲಿಸ್ತಾ ಇದೆ. BFC 3-1. ಮಹತ್ವದ ಬ್ರೇಕ್ ಥ್ರೂ ಇವಾಗ 3-1. ಮೊದಲ ಪಂದ್ಯದಲ್ಲಿ 55 ಓಟಗಳ ಒಂದು ಅರ್ಧ ಶತಕ ಮತ್ತು ನಾಟ್ ಔಟ್ ಆಟವನ್ನು ಆಡಿದಂತ ಆಫ್ತಾಬ್ ಈಗ ಶಾಮಿಲ್ಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಫೈನಲ್ ಆಗಿ ಸುಂದರತೆ ಒಂದು ಕ್ಯಾಚ್ ಅನ್ನು ಕೂಡ ಡೈಮಂಡ್ ಪಡ್ಕೊಳ್ತಾ ಇದೆ. ಮೊದಲ ಓವರ್ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಮುಗಿಸಿದ್ರು ಸೋಹೇಲ್. ಈಗ ಶಾಮಿಲ್ನ ಓವರ್ ಕೂಡ ಮೊದಲ ಚೆಂಡಲ್ಲಿ ವಿಕೆಟ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಮಹತ್ವದ ಪಂದ್ಯ, ಗೆಲ್ಲಲೇಬೇಕಾಗಿರುವಂತ ಒಂದು ಪಂದ್ಯ. ಆ ನಿಟ್ಟಿನಲ್ಲಿ BFC ಡೈಮಂಡ್ನ ಸವಾಲನ್ನು ಎದುರಿಸ್ತಾ ಇದ್ದಾರೆ. ಅಂಗಡದ ಭಾಗದಲ್ಲಿ ಹೊಸ ಆಟಗಾರರು ಬರ್ತಾ ಇದ್ದಾರೆ. ಶಾಹೀರ್ ಅಂಗನವರ ಭಾಗದಲ್ಲಿ ತಂಡದ ನಾಯಕನಾಗಿ BFC ಜವಾಬ್ದಾರಿಯನ್ನು ಹೊತ್ತುಕೊಂಡ ಆಟಗಾರ ಶಾಹೀರ್ ಈಗ ಅಂಗನವರ ಭಾಗ ಬರ್ತಾ ಇದ್ದಾರೆ. ಶಾಮಿಲ್ ಹೆಸರುವಾತ ಚೆಂಡು ಬಹಳ ಉತ್ತಮ ಚೆಂಡು ಎಸೆತ ಸ್ಕಾರ್ಲಾಗಿ ಭಾಗ ಒಂದೊಡ್ಡ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 4ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ ಚಾಲ್ತಿಯಲ್ಲಿ 4-1. ಖಲೀಲ್ ಓದೋಟದ ಪೂರೈಕೆಯನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಶಾಹೀರ್ಗೆ ಮೊದಲ ಸ್ಟ್ರೈಕ್ ಸಿಗ್ತಾ ಇದೆ. ಶಾಮಿಲ್ ಮತ್ತೆ ಸ್ಕಾರ್ಕೆ ಭಾಗದಲ್ಲಿ ಸಿಡಿಎಸ್ ಬಿಪಿನ್ ರಾವತ್ ಅವರೊಂದು ಬೌಲಿಂಗ್ ಹ್ಯಾಂಡ್ ಅನ್ನು ಬಳಸ್ತಾ ಇದ್ದಾರೆ. ಔಟ್ ಸ್ವಿಂಗ್ ಡೆಲಿವರಿ, ಓಟಗಳಿಗೆ ಅವಕಾಶಗಳಿಲ್ಲ. ಬಾಸ್ ಒಂದು ಉತ್ತಮ ಒಂದು ಚೆಂಡನ್ನು ತೋರ್ಪಡಿಸಿದ ಶಾಮಿಲ್ ಡೈಮಂಡಿನ ಪರವಾಗಿ. BFC ಓಟವನ್ನು ದಾಖಲಿಸಲೇಬೇಕಾಗಿದೆ. ಡೈಮಂಡ್ ಕೂಡ ಬಾಷ್ಟೊಂದು ಬಲಿಷ್ಠ ತಂಡ ಕೂಡ ಅದರ ಸವಾಲನ್ನು ಎದುರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎರಡನೇ ಓವರ್ ಮತ್ತೊಂದು ವಿಕೆಟ್ ಪತನ. ಶಾಹೀರ್ ಕ್ಲೀನ್ ಬೌಲ್ಡ್ ಆಗ್ತಾ ಇದ್ದಾರೆ. ಎರಡನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಡೈಮಂಡ್ ಮತ್ತೆ ವಿಕೆಟ್ ಅನ್ನು ಉರುಳಿಸ್ತಾ ಇದೆ. ಶಾಮಿಲ್ ಬಹಳ ಉತ್ತಮ ಬೌಲಿಂಗ್ ನಡೀತಾ ಇದೆ. ಮೊದಲ ಪಂದ್ಯದಲ್ಲಿ ಆಡಿದಂತ ಆಟಗಾರರು ಈ ಪಂದ್ಯದಲ್ಲಿ ಕೈ ಕೊಟ್ಟರು. ಮೊದಲ ಹಂತದಲ್ಲಿ ಆಫ್ತಾಬ್ ನಿರಾಶಾರ ಆರಂಭವನ್ನು ಮೂಡಿಸಿದ್ರು. ಈಗ ಶಾಹೀರ್ ಕೂಡ ಕ್ಲೀನ್ ಬೌಲ್ಡ್ ಆಗೋ ಮುಖಾಂತರವಾಗಿ ಶಾಮಿಲ್ಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಇವಾಗ ಅಂಗಣದ ಭಾಗದಲ್ಲಿ ಖಲೀಲ್ ಮತ್ತು ಹೊಸ ಆಟಗಾರರ ಎಂಟ್ರಿ ಆಗ್ತಾ ಇದೆ. ಅದೆಷ್ಟ ಒಂದು ಪಾರ್ಟ್ನರ್ಶಿಪ್ ಬರ್ತದೆ ನೋಡಬೇಕಾಗಿದೆ. ವಿಕೆಟ್ ಕನ್ನು ಉಳಿಸಿಕೊಂಡು
ಪಾರ್ಟ್ನರ್ಶಿಪ್ ಅನ್ನು ಮಾಡಬೇಕಾಗಿದೆ. BFC ಘನತೆ ಗೌರವಾನ್ವಿತ ಮೊತ್ತಕ್ಕಾಗಿ ಅಂಗನವಾಡಿ ಭಾಗದ ಹೊಸ ಆಟಗಾರರು ಬರ್ತಾ ಇದ್ದಾರೆ. BFC ಪರ 4ನೇ ಕ್ರಮಾಂಕದಲ್ಲಿ ಇರ್ಫಾನ್ ಶಾಮಿಲ್ ಓವರ್ ಬಾಸೊಂದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಹಾಕಿದ 4 ಚೆಂಡಲ್ಲಿ ಕೇವಲ 1 ಓಟವನ್ನು ನೀಡಿ 2 ಪ್ರಮುಖ ವಿಕೆಟ್ಸ್ ಗಳನ್ನು ಕಬಳಿಸಿದ ಶಾಮಿಲ್. ಅಂತಿಮ 2 ಚೆಂಡುಗಳಲ್ಲಿ ಅದ್ಯಾವುದು ಬೌಲಿಂಗ್ ನಡೀತದೆ ನೋಡಬೇಕಾಗಿದೆ. ಅಂಗನವಾಡಿ ಭಾಗದಲ್ಲಿ ಇರ್ಫಾನ್ ಸ್ಟ್ರೈಕರ್ಗೆ ಬರ್ತಾ ಇದ್ದಾರೆ. 2ನೇ ಓವರ್ ನಡೀತಾ ಇದೆ. 4ಕ್ಕೆ 2. 5ನೇ ಸೆತ ರಿವರ್ಸ್ ಶಾಟ್ ಮಾಡುವಂತ ಒಂದು ಪ್ರಯತ್ನ ಇತ್ತು. ಇರ್ಫಾನ್ ದಾನಿಯಲ್ಲಿ ಯಾವುದೋ ಓಟಗಳು ಬರ್ತಾ ಇಲ್ಲ. 5 ಚೆಂಡುಗಳು ಮುಕ್ತಾಯವಲ್ಲಿ 4ಕ್ಕೆ 2 BFC ಬಸ್ಸಿ ಪಡ್ಪು. 2ರ ಅಂತಿಮ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಡೈಮಂಡ್ ಶಾಮಿಲ್ ಅವರ ಬಾಸೊಂದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಸೊಹೇಲ್ ಕೂಡ ಮೊದಲ ಓವರಲ್ಲಿ ಕೇವಲ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2ನೇ ಓವರ್ 5 ಚೆಂಡುಗಳಲ್ಲಿ ಶಾಮಿಲ್ ಅಂತಿಮ ಎಸೆತ ವೈಟ್ ಬಾಲ್ ಆಗ್ತಾ ಇದೆ. ಎಕ್ಸ್ಟ್ರಾ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಶಾಮಿಲ್. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 5ಕ್ಕೆ ತಲುಪ್ತಾ ಇದೆ. ಪ್ರಮುಖ 2 ವಿಕೆಟ್ಸ್ಗಳ ಕಳಕೊಂಡು BFC ಬಸ್ತಿ ಪಡ್ಪಿನ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. 2ನೇ ಓವರ್ ಅಂತಿಮ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಇರ್ಫಾನ್ಗೆ ಹೆಸರುವಾದ ಚೆಂಡು, ಸುಲಭದ ಕ್ಯಾಚ್. ಇವಾಗ ಸಮತ್ ಕೈ ಸೇರ್ತಾ ಇದೆ. ಇರ್ಫಾನ್ ಔಟ್. ಎರಡು ಓವರ್ಗಳು ಮುಗಿದ ನಂತರ BFCಯ ಮೊತ್ತ 5ಕ್ಕೆ 3 ಪ್ರಮುಖ ವಿಕೆಟ್ಸ್ಗಳನ್ನು ಕಳಕೊಳ್ತಾ ಇದ್ದಾರೆ. ಶಾಮಿಲ್ ಈ ಓವರಲ್ಲಿ 3 ವಿಕೆಟ್ಸ್ಗಳನ್ನು ಉರುಳಿಸಿದ್ರು. ಬಾಸ್ ಒಂದು ಉತ್ತಮ ರೀತಿಯ ಬೌಲಿಂಗ್ ಅನ್ನು ತೋರ್ಪಡಿಸಿದ್ರು. ಈ ರೀತಿಯಾಗಿ ಅಂಗನವಾಡಿ ಭಾಗದಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಆಫ್ತಾಬ್ ಶಿಹಾರ್ ಮತ್ತು ಇರ್ಫಾನ್ ಈಗಾಗಲೇ ಪೆವಿಲಿಯನ್ ಸೇರ್ತಾ ಇದ್ದಾರೆ. ಖಲೀಲ್ ಮತ್ತು ಅಂಗನವಾಡಿ ಭಾಗದಲ್ಲಿ ಈಗ ಇರ್ಷಾದ್ ಹೊಸ ಆಟಗಾರರು ಅಂಗಣಕ್ಕೆ ಬರ್ತಾ ಇದ್ದಾರೆ. ಮೊದಲ 2 ಓವರ್ಗಳು ಈಗ ಡೈಮಂಡ್ ಪರವಾಗಿ ಸಾಗ್ತಾ ಇದೆ. ಅಂತಿಮ 4 ಓವರ್ಗಳು ಆಧಾರಿಗೆ ಬರ್ತದೆ ನೋಡಬೇಕಾಗಿದೆ. ಪಂದ್ಯಾಟ ಶೀಘ್ರ ಮುಂದುವರಿಸಬೇಕು. ನಿರ್ಣಾಯಕರು ಫಯಾಜ್ ಅವರೇ, ಸಮಯದ ಅಭಾವ ಕೂಡ ಬಹಳಷ್ಟು ಕಮ್ಮಿ ಇದೆ. ಸಮಾಲೋಚನೆ ಏನಿದ್ರು ಕೂಡ ನಿಮ್ಮ ಸೆಕೆಂಡ್ಸ್ಗಳಿಗೆ ಮಾತ್ರ ಮುಗಿಸಿಬಿಡಿ. ಪದೇ ಪದೇ ಸಮಾಲೋಚನೆ ಮಾಡಬೇಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. ಆದ್ರಿಂದ ಎರಡೂ ತಂಡದ ಆಟಗಾರರು ನಮ್ಮ ಜೊತೆ ಸಹಕಾರವನ್ನು ನೀಡಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. ಸರಿ, ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 3ನೇ ಓವರ್ಗಾಗಿ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್. ಸೊಹೇಲ್ ಬಾಸ್ ಒಂದು ಉತ್ತಮ ರೀತಿಯಾದ ಆಟ. ಅಫ್ಸಾನಿ ಭಾಗ 1 ಪೂರೈಕೆಯನ್ನು ಕೂಡ ಇರ್ಷಾದ್ ಮಾಡಿದ್ರು. ತನ್ನ ಮೊತ್ತ ಕೂಡ 6ಕ್ಕೆ ತಲುಪ್ತಾ ಇದೆ. ಮೊದಲ ಚೆಂಡು ಸಿಂಗಲ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಸೊಹೇಲ್. ಖಲೀಲ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 3ನೇ ಓವರ್ನಲ್ಲಿ ಪಂದ್ಯಾಟ ನಡೀತಾ ಇದೆ. 2ನೇ ಚೆಂಡು ಲೆಗ್ ಬಾಯ್ಸ್, ಒಂದು ಓಟದ ಪೂರೈಕೆ. ಔಟ್ಗಾಗಿ ಬಲವಾದ ಅಪೀಲ್ ಅನ್ನು ಕೂಡ ವಿಕೆಟ್ ಕೀಪರ್ ಮಾಡಿದ್ರು. ನಾಟ್ ಔಟ್ ಅನ್ನುವಂಥ ಒಂದು ತೀರ್ಮಾನ ಬರ್ತಾ ಇದೆ. ಬಹಳ ಉತ್ತಮರಿಸಿ ಒಂದು ತೀರ್ಪು ಕೂಡ ಈ ಹಂತದಲ್ಲಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದೋಟದ ಹೆಚ್ಚುವರಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ರೆ BFC 7ಕ್ಕೆ ತಲುಪ್ತಾ ಇದ್ದಾರೆ. ಪ್ರಮುಖ 3 ವಿಕೆಟ್ಸ್ಗಳನ್ನು ಕಳ್ಕೊಂಡಿದ್ದಾರೆ.
ಸೊಹೇಲ್ನ ಓವರ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇರ್ಷಾದ್ಗೆ ಸೇರುವಂತ ಚೆಂಡು ಮಿಡ್ ಆಫ್ ನಡುವಾಗ ಒಂದು ಓವರ್ದ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಒಂದು ಓವರ್ದ ಹೆಚ್ಚುವರಿ ಆಗ್ತಾ ಇದೆ. ಅಂಕಿಅಂಶಗಳ ಪಟ್ಟಿಯಲ್ಲಿ ಇವಾಗ 8ಕ್ಕೆ ತಲುಪ್ತಾ ಇದೆ. ಸೊಹೇಲ್ 4ನೇ ಚೆಂಡು ವೈಟ್ ಬಾಲ್ ಬರೀ ಅಕ್ರಮ ಎಸೆತ ಯಕ್ಷ ಓಟಗಳು ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ 3ನೇ ಓವರ್ ಕೂಡ ಅಂಗನವಾಲ್ ಭಾಗದಲ್ಲಿ ನಡೀತಾ ಇದೆ. ಸೊಹೇಲ್ನ ಓವರ್ ಕೂಡ ಮುಂದುವರಿತಾ ಇದೆ. ಉತ್ತಮ ಚಂದು ಹೊಡೆತ ಫೈನಲ್ ಆಗಿ ಭಾಗದಲ್ಲಿ ಮೊದಲ ಓಟ ಪೂರೈಕೆ ಆಗ್ತಾ ಇದೆ. 2ನೇ ಓಟ ಈ ಹಂತದಲ್ಲಿ ಪೂರೈಕೆ ಆಗ್ತಾ ಇದೆ. ಚುರುಕಿನ ಕ್ಷೇತ್ರಾಕ್ಷರನ್ನು ಮಾಡಿದ್ರು ಕೂಡ ಬಹಳ ಉತ್ತಮ ಚಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಈಗ ಇರ್ಷಾದ್ ಮತ್ತು ಖಲೀಲ್ ಹನ್ನೊಂದು ಓಟಗಳಿಗೆ ತಲುಪ್ತಾ ಇದ್ದಾರೆ 3ನೇ ಓವರ್ ಚಾಲ್ತಿಯಲ್ಲಿ. ಅಂತಿಮ 2 ಚೆಂಡುಗಳು ಇನ್ನು ಕೂಡ ಸೊಹೇಲ್ ಅವರಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. 5ನೇ ಸೆತ ಓಟಗಳು ಬರ್ತಾ ಇಲ್ಲ. ಈ ಹಂತದಲ್ಲಿ ಮತ್ತೆ ಡಾಟ್ ಬಾಲ್ ನ ಒಂದು ಸೇರ್ಪಡೆ ಕೂಡ. ಅಂತಿಮ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ 3ನೇ ಓವರ್ನಲ್ಲಿ. ಸೊಹೇಲ್ ಓವರ್ ಕೂಡ ಬಾಶು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಮೊದಲ ಓವರ್ನಲ್ಲಿ ಕೇವಲ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಶಾಮೀಲ್ ಕೂಡ ಬಹಳ ಉತ್ತಮ ಚಂದು ಓವರ್ ಅನ್ನ ತೋರ್ಪಡಿಸಿದ್ರು. 3ರನ್ನ ಅಂತಿಮ ಚೆಂಡು ಸಿಂಗಲ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಓವರ್ ಮುಗಿತಾ ಇದೆ. 3ನೇ ಓವರ್ ಎಂಡ್ ಆಗ್ತಾ ಇದೆ. ಮುಗಿದ 3 ಓವರ್ಗಳ ಬಳಿಕ BFC ಬಸ್ತಿಬರ್ಪಿನ ಮೊತ್ತ 12ಕ್ಕೆ 3. ಮೊಗವೀರ 11 ಉಲ್ಲಾಲ ಇವರ ಆಶ್ರಯದಲ್ಲಿ ಯಶಸ್ವಿ ಪಂದ್ಯಾಟ ನಡೀತಾ ಇದೆ. ಇವರ ಆಶ್ರಯದಲ್ಲಿ ಜರುಗ್ತಾ ಇರೋದು 2ನೆಯ ಅತ್ಯುತ್ತಮ ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಇದಾಗ್ತಾ ಇದೆ. ಉಲ್ಲಾಲದ ಕಡಲ ತೀರದ ಸಿ ಅಂಗಣದಲ್ಲಿ 2 ದಿನಗಳಲ್ಲಿ ವ್ಯವಸ್ಥಿತ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ದಿವಂಗತ ಸರೋಜಿನಿ ಪುಂಡಲಿಕ ಕರ್ಕೇರ ಬೆಂಗ್ರೆ ಇವರ ಒಂದು ಸ್ಮರಣಾರ್ಥ ಮೊಗವೀರ ಟ್ರೋಫಿ ನಡೀತಾ ಇದೆ. 2021 ದಾಂಡು ಚೆಂಡುಗಳ ಪ್ರತಿಷ್ಠಿತ ಹಗಲಿನ 2 ದಿನಗಳ ಕ್ರಿಕೆಟ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 3 ಓವರ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟವನ್ನು BFCಯ ತಂಡ ಟಾರ್ಗೆಟ್ ಆಗಿ ನೀಡ್ತಾರೆ ನೋಡಬೇಕಾಗಿದೆ. ಮೊದಲ 3 ಓವರ್ನಲ್ಲಿ ಕೇವಲ 12 ಓಟಗಳನ್ನು ಗಳಿಸಿ 3 ಪ್ರಮುಖ ವಿಕೆಟ್ಸ್ ಗಳನ್ನು ಕಳಕೊಂಡಿದ್ದಾರೆ. ಉಳಿದಿರುವಂತಹ 12 ಚೆಂಡುಗಳಲ್ಲಿ ಅದೆಷ್ಟು ಓಟಗಳನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಒಂದೆಡೆಯಲ್ಲಿ BFC, ಮತ್ತೊಂದೆಡೆ ಡೈಮಂಡ್.
ಮತ್ತೊಂದು ವಿಕೆಟ್ ಅನ್ನು ಉರುಳಿಸ್ತಾ ಇದೆ. ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಈ ಹಂತದಲ್ಲಿ BFC ಅರ್ಧಾಂಶ ವಿಕೆಟ್ಸ್ ಗಳನ್ನು ಪೆವಿಲಿಯನ್ ಗೆ ಕಳಿಸ್ತಾ ಇದ್ದಾರೆ. ಸರ್ಫರಾಜ್ ಕೂಡ ಕಾಟನ್ ಬೌಲ್ಡ್ ಆಗ್ತಾ ಇದ್ದಾರೆ. ರಿಟರ್ನ್ ಕ್ಯಾಚ್ ಈಗ ಸಾಬು ಕೈ ಸೇರ್ತಾ ಇದೆ. 16 ಓಟಗಳಿಗೆ 5 ವಿಕೆಟ್ಸ್ ಗಳು ಈಗಾಗಲೇ ಪಂದ್ಯ ವೀಕ್ಷಣೆಯನ್ನ ಮಾಡ್ತಾ ಇದೆ BFC ಬಸ್ತಿಪಡ್ಪುವಿನ ತಂಡ. ಈ ಓವರಲ್ಲಿ ಕೂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಗಳು ಬೀಳ್ತಾ ಇದೆ. ಹಿಂದೆ ಕಲೀಲ್ LBW ಆದ್ರು, ಇವಾಗ ಸರ್ಫರಾಜ್ ರಿಟರ್ನ್ ಕ್ಯಾಚ್ ಅನ್ನು ನೀಡಿದ್ರು. ಈ ರೀತಿಯಾಗಿ ಅಂಗಣದ ಭಾಗದ ಹೊಸ ಆಟಗಾರರು ಬರ್ತಾ ಇದ್ದಾರೆ. ಓ ವೈಟ್ ಬಾಲ್, ಸಾಬುಗೆ ಹ್ಯಾಟ್ರಿಕ್ ನ ಅವಕಾಶಗಳಿದೆ. ತಂಡದ ಮೊತ್ತ 17ಕ್ಕೆ 5 ವಿಕೆಟ್ಸ್ ಗಳನ್ನು ಕಳ್ಕೊಳ್ತಾ ಇದೆ. ಹೊಸ ದಾಂಡಿಗ ಸಿರಾಜ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸಾಬು ಈ ಬಾರಿ ಸೇರುವಂತ ಒಂದು ಚೆಂಡು ಯಕ್ಷಕವರಿ ಬಗರನ್ನ ಮಾಡುವುದು ಅವಕಾಶ ನಿಟ್ಟಲ್ಲಿ ಸುಲಭದ ಒಂದು ರನ್ಔಟ್ ವಿಕೆಟ್ ಕೈ ಚೆಲ್ತಾ ಇದೆ. 2ನೇ ಓಟಕ್ಕೆ ಕರೆಯನ್ನು ನೀಡಿದ್ರು. ಆ ನಿಟ್ಟಿನಲ್ಲಿ ಮತ್ತೊಂದು ವಿಕೆಟ್ಗಳು ಬೀಳ್ತಾ ಇದೆ. ಸತತವಾಗಿ ವಿಕೆಟ್ಸ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಸಿರಾಜ್ ರನ್ಔಟ್ ಆಗಿ ವಾಪಸ್ ಸಾಧ್ಯನ ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 18ಕ್ಕೆ 6. 18 ಲಾಸ್ ಆಫ್ 6 ವಿಕೆಟ್ಸ್. ಆಗನ ಭಾಗದಲ್ಲಿ ಸುನೈನ್ ಹೊಸ ಆಟಗಾರರು ಬರ್ತಾ ಇದ್ದಾರೆ. ಇರ್ಷಾದ್ಗೆ ಸ್ಟ್ರೈಕ್ ಸಿಗ್ತಾ ಇದೆ. ಆ ರಶಾದ್ಗೆ ಸ್ಟ್ರೈಕ್ ಸಿಗ್ತಾ ಇದೆ. ಉತ್ತಮ ಎಸೆತ, ಓಟಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್. ಮತ್ತೆ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ಓವರ್ಗಳು ಮುಗಿದ ಬಳಿಕ 18 ಓಟಗಳಿಗೆ 6 ವಿಕೆಟ್ಸ್ ಕಳ್ಕೊಂಡಿದ್ದಾರೆ BFC. ಮುಂದಿನ ಪಂದ್ಯಾಟವನ್ನು ಆಡುವಂತ SR ಸ್ಪೋರ್ಟ್ಸ್ ಆದಷ್ಟು ಬೇಗ ನಮ್ಮ ಸಿಗ್ನೇಚರ್ ಸೈನ್ಗೆ ಬರಬೇಕು ಅನ್ನೋದಕ್ಕೆ ಕೇಳ್ಕೊಳ್ತಾ ಇದ್ದಾವೆ. ನಿಮ್ಮ ಹಸ್ತಾಕ್ಷರಕ್ಕಾಗಿ ಆಟಗಾರರು ಬರಬೇಕು ಅನ್ನೋದಕ್ಕೆ ಕೇಳ್ಕೊಳ್ತಾ ಇದ್ದಾವೆ. SR ಸ್ಪೋರ್ಟ್ಸ್ ಕ್ಯಾಪ್ಟನ್ ಮತ್ತು ಉಳಿದ ಎಲ್ಲ ಆಟಗಾರರು ಬರಬೇಕು. ಮುಂದಿನ 2ನೇ ಸೆಮಿಫೈನಲ್ ಪಂದ್ಯ ನಿಮ್ಮ ಪಂದ್ಯ ಇರ್ತದೆ. ಆದ್ರಿಂದ ನೀವು ರೆಡಿಯಾಗಿ ಬರಬೇಕು ಅನ್ನೋದಕ್ಕೆ ಕೇಳ್ಕೊಳ್ತದೆ SR ಸ್ಪೋರ್ಟ್ಸ್. ಈ ಪಂದ್ಯದ ವಿಜೇತ ತಂಡವನ್ನು ಎದುರಿಸ್ತಾರೆ. ಒಂದರಲ್ಲಿ ಡೈಮಂಡ್, ಮತ್ತೊಂದರಲ್ಲಿ BFC. ಈ ರೀತಿಯಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕೇವಲ 18 ಓಟಗಳಿಗೆ 6 ವಿಕೆಟ್ಸ್ ಗಳನ್ನು ಕಳ್ಕೊಂಡು BFC ಪಂದ್ಯಾಟವನ್ನು ಆಡ್ತಾ ಇದೆ. ಆ ನಿಟ್ಟಿನಲ್ಲಿ ಉಳಿದಿರುವಂತಹ 12 ಚೆಂಡುಗಳಲ್ಲಿ ಅದೆಷ್ಟು ಓಟಗಳು ದಾಖಲಾತಿಯನ್ನ ಕಂಡುಕೊಳ್ತದೆ ನೋಡಬೇಕಾಗಿದೆ. 5ನೇ ಓವರ್ಗಾಗಿ ಶಾಮಿಲ್. ಓ ಮೊದಲ ಚೆಂಡು, ಓಟಗಳಿಗೆ ಅವಕಾಶಗಳಿಲ್ಲ. ಒಂದು ಬೌಲಿಂಗ್ ಅನ್ನು ತೋರ್ಪಡಿಸಿದ ಶಾಮಿಲ್. 2ನೇ ಓವರಲ್ಲಿ ಕೇವಲ 2 ಓಟವನ್ನು ನೀಡಿ 3 ವಿಕೆಟ್ಸ್ ಗಳನ್ನ ಪಡ್ಕೊಂಡಿದ್ರು. ಈಗ ಶಾಮಿಲ್ 5ನೇ ಓವರ್ನಲ್ಲಿ ಇದ್ದಾರೆ. 2ನೇ ಚೆಂಡು, ಮತ್ತೆ ಡಾಟ್ ಬಾಲ್. ಸತತವಾಗಿ ಚೆಂಡುಗಳು ಡಾಟ್ ಆಗ್ತಾ ಇದೆ. BFC ಅಕೌಂಟ್ ಅಲ್ಲಿ ಓಟಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. 18 ಓಟಗಳು ಮಾತ್ರ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 6 ಪ್ರಮುಖ ವಿಕೆಟ್ಸ್ಗಳು ಬೀಳ್ತಾ ಇದೆ. ಮೂರನೆಯ ಚೆಂಡು ಮಿಡ್ ಆಫ್ ವಿಭಾಗದಲ್ಲಿ ಮೊದಲ ಓಟ ಪೂರ, 2ನೇ ಓಟವನ್ನು ಕಾಣುವಂತ ಪ್ರಯತ್ನ. 2 ಓಟಗಳು ಸುಲಭ ಸಾಧ್ಯವಾಗಿ ಪೂರೈಸಿದ್ರು. 2 ಓಟಗಳ ಪೂರೈಕೆ ತಂಡದ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ. ಸುನೈನ್ 2 ಓಟವನ್ನು ಪೂರೈಸಿದ್ರು.
ಸುನೈನ್ ಮತ್ತು ರಶಾದ್ ಅದೆಷ್ಟು ಓಟಗಳನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ ಬಿಎಫ್ಸಿಗೆ. ಶಾಮಿಲ್ ಮತ್ತೆ ಸ್ಕಾರ್ಕಿ ಭಾಗದಲ್ಲಿ ಸುನೈನ್ಗೆ ಸರ್ವತ ಚೆಂಡು ಕ್ಯಾಚ್ ಔಟ್ ಆಗ್ತದೆ. ವಿಕೆಟ್ ಕೀಪರ್ ಕೈ ಸೇರ್ತಾ ಇದೆ. 20ಕ್ಕೆ 7, 20 ಲಾಸ್ ಆಫ್ 7. SR ಸ್ಪೋರ್ಟ್ಸ್ ನ ನಾಯಕ ಮತ್ತು ಉಳಿದ ಎಲ್ಲ ಆಟಗಾರರು ಹಸ್ತಾಕ್ಷರಕ್ಕಾಗಿ ನಿಮ್ಮ ಸಿಗ್ನೇಚರ್ಸ್ ಗಳನ್ನು ಹಾಕಿ ಹೋಗಿ ಅನ್ನೋದ ಕೇಳ್ಕೊಳ್ತಾ ಇದ್ದಾವೆ. SR ಸ್ಪೋರ್ಟ್ಸ್ ಶೀಘ್ರ ಬರಬೇಕು. ಆಗಡರ ಭಾಗದಲ್ಲಿ ಹೊಸ ಆಟಗಾರ ಶಾಹೀನ್. ಅಂದರೆ ಸಾಮಿಲ್ ಓವರ್ ಅಷ್ಟೊಂದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಈತ ನಡುವೆ ವೈಟ್ ಬಾಲ್ ಅನ್ನುವಂಥ ಒಂದು ತೀರ್ಮಾನ ಕೂಡ ಬರ್ತಾ ಇದೆ. 21 ಓಟಗಳಿಗೆ ತಲುಪ್ತಾ ಇದೆ. 7 ಪ್ರಮುಖ ವಿಕೆಟ್ಸ್ ಕಳ್ಕೊಂಡಿದ್ದಾರೆ ಬಿಎಫ್ಸಿ. 5ನೇ ಓವರ್ನಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಒಂದು ಮಗವರ ಟ್ರೋಫಿ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳಿಲ್ಲ. ರಶಾದ್ ಯಾವುದೇ ರೀತಿಯ ಒಂದು ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶಗಳ ಪಟ್ಟಿಯನ್ನ ಕಂಡುಕೊಳ್ತಾ ಇದೆ. ಡಾಟ್ ಡೆಲಿವರಿ ಶಾಮಿಲ್ ಬಾಸ್ ಉತ್ತಮ ಒಂದು ಬೌಲಿಂಗ್ ಅನ್ನು ಈ ಟೂರ್ನಮೆಂಟ್ ಅಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಫುಲ್ ಟಾಸ್ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಬಾಸ್ ಒಂದು ಉತ್ತಮ ಕ್ಷೇತ್ರಾಕ್ಷಣೆ. ಅಂತಿಮ ಹಂತದಲ್ಲಿ 2ನೇ ಓಟ ಪೂರೈಕೆ ಆಗ್ತಾ ಇದೆ. ಬಾಸ್ ಒಂದು ಉತ್ತಮ ಕ್ಷೇತ್ರಾಕ್ಷಣೆ ಮಾಡಿದ್ರು. 2 ಓಟಗಳೊಂದು ಪೂರೈಕೆಯನ್ನು ಕೂಡ ರಶಾದ್ ಮಾಡಿದ್ರು. ಆ ನಿಟ್ಟಲ್ಲಿ ತಂಡದ ಮೊತ್ತ ಇವಾಗ 5 ಓವರ್ಗಳು ಮುಗಿತಾ ಇದೆ. 23ಕ್ಕೆ ತಲುಪ್ತಾ ಇದ್ದಾರೆ. ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಅದೆಷ್ಟ ಒಂದು ಟಾರ್ಗೆಟ್ ಅನ್ನು ಬಿಎಫ್ಸಿ ನೀಡ್ತಾರೆ ನೋಡಬೇಕಾಗಿದೆ. ಅಂತಿಮ 6 ಎಸೆತ ಅದೆಷ್ಟ ಟಾರ್ಗೆಟ್ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ಗೆ ನೀಡ್ತಾರೆ ನೋಡಬೇಕಾಗಿದೆ. ಬಾಸ್ ಒಂದು ಉತ್ತಮ ಬೌಲಿಂಗ್ ಅನ್ನು ಸಂಘಟಿಸ್ತಾ ಇದೆ. ಬಾಸ್ ಉತ್ತಮ ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ತೋರ್ಪಡಿಸ್ತಾ ಇದೆ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್. 23ಕ್ಕೆ ಪ್ರಮುಖ 7 ವಿಕೆಟ್ಸ್ ಗಳನ್ನು ಕಳ್ಕೊಂಡಿದ್ದಾರೆ. ಅಂತಿಮ ಓವರ್ಗಾಗಿ ಇಕ್ಬಾಲ್ ಮತ್ತೋರ್ವ ಅತ್ಯುತ್ತಮ ಬೌಲರ್ ಕೂಡ ಡೈಮಂಡ್ ಕಡೆಯಿಂದ ಬರ್ತಾ ಇದ್ದಾರೆ. ಬಾಸ್ ಉತ್ತಮ ಒಂದು ಬೌಲರ್ಸ್ಗಳು ಹೊಂದಿಕೊಂಡ ತಂಡ ಡೈಮಂಡ್. ರಿವರ್ಸ್ ಶಾಟ್ ಒಂದೊಡ್ಡ ಪೂರೈಕೆ ಆಗ್ತಾ ಇದೆ. ಶಾಹೀನ್ ಒಂದು ಓಟದ ಪೂರೈಕೆಯನ್ನ ಮಾಡಿದ್ರು. 24ಕ್ಕೆ ತಲುಪ್ತದೆ. ಮೊದಲ ಪಂದ್ಯದಲ್ಲಿ ಹ್ಯಾಟ್ರಿಕ್ ವಿಕೆಟ್ಸ್ ಅನ್ನು ಕೂಡ ಇಕ್ಬಾಲ್ ತೋರ್ಪಡಿಸಿದ್ರು. ಹ್ಯಾಟ್ರಿಕ್ ವಿಕೆಟ್ ಅನ್ನು ಕೂಡ ಕಬಲಿಸಿದ್ರು ಆ ಪಂದ್ಯದಲ್ಲಿ. ಈ ರೀತಿಯಾಗಿ ಈಗ ಇಕ್ಬಾಲ್ ಓವರ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇಕ್ಬಾಲ್ ಮೊದಲ ಚೆಂಡನ್ನು ಮುಗಿಸಿದ್ರು. 2ನೇ ಚೆಂಡಿಗೆ ಬರುವ ಸಲ ಇಂಜುರಿ ಆಗ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕಾಗಿದೆ. ನಿಮ್ಮ ಇಂಜುರಿಯನ್ನು ಸರಿಪಡಿಸಿಕೊಂಡು ಆದಷ್ಟು ಬೇಗ ಬೌಲಿಂಗ್ ಬನ್ನಿ ಅನ್ನೋದಕ್ಕೆ ಕೇಳ್ಕೊಳ್ತಾ ಇದ್ದಾವೆ.
24 ಓಟವನ್ನು ದಾಖಲಿಸಿದ್ದಾರೆ. ಅಂತಿಮ ಓವರ್ನಲ್ಲಿ ಪಂದ್ಯಾಟ ನಡೀತಾ ಇದೆ. ಆ ನಿಟ್ಟಿನಲ್ಲಿ 5 ಚೆಂಡುಗಳು ಇನ್ನೂ ಕೂಡ ಇಕ್ಬಾಲ್ನ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಓಕೆ, ಬೌಲರ್ ಬದಲಾವಣೆ ತರ್ತಾ ಇದೆ. 5 ಚೆಂಡುಗಾಗಿ ಹೊಸ ಬೌಲರ್ ಅನ್ನು ಪರಿಚಯಿಸಬೇಕಾಗಿದೆ. ಇಕ್ಬಾಲ್ ಇಂಜುರಿ ಆಗ್ತಾ ಇದ್ದಾರೆ. ಹೊಸ ಬೌಲರ್ ಸಮ್ಮದ್ ಅನ್ನ ಪರಿಚಯಿಸ್ತಾ ಇದೆ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್. ಎಸ್ಕಾರ ಬದಲಾವಣೆ ತರ್ತಾ ಇದೆ. ಮುಜೆ ಮೊದಲ ಚೆಂಡು ನೋ ಬಾಲ್. ಫ್ರೀಟ್ ಅವಕಾಶ ಇದೆ. ತಂಡದ ಮೊತ್ತ ಕೂಡ 25ಕ್ಕೆ ತಲುಪ್ತಾ ಇದೆ. ಮುಜೀಬ್ ಅಂತಿಮ ಓವರ್ಗಾಗಿ ಎರಡು ಚೆಂಡು. ಈ ಬಾರಿ ಸುಲಭದ ಒಂದು ಕ್ಯಾಚ್ ಅನ್ನು ನೀಡಿದ್ರು ಕೂಡ ಫ್ರೀ ಎಸೆತ. ಡಾಟ್ ಬಾಲ್ ಒಂದೋಡದ ಪೂರೈಕೆಯನ್ನ ಮಾಡಿದ್ರು. ತಂಡ ಮೊತ್ತ ಒಂದೋಡದ ಹೆಚ್ಚುವರಿಯನ್ನು ಕಂಡುಕೊಂಡ 26. 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಫ್ರೀಟಲ್ಲಿ ಕೇವಲ 1 ಓಟ ಬರ್ತಾ ಇದೆ. 26 ಓಟವನ್ನು BFC ಬಸ್ತಿ ಬಡ್ಪಿನ ತಂಡ ದಾಖಲಿಸ್ತಾ ಇದ್ದಾರೆ. ಅಂತಿಮ 4 ಚೆಂಡುಗಳಲ್ಲಿ 5ರಿಂದ 10 ಓಟಗಳು ಬರಲೇಬೇಕಾಗಿದೆ BFC ಅಕೌಂಟಿಗಾಗಿ. 3ನೇ ಚೆಂಡು ಸ್ಲೋವರ್ ಎಸೆತ. ಅಂತಿಮವಾಗಿ ಲೆಗ್ ಬಾಯ್ ಒಂದೊಡ್ಡ ಪೂರೈಕೆ ಆಗ್ತಾ ಇದೆ. 3 ಚೆಂಡುಗಳಲ್ಲಿ ಫಸ್ಟ್ ಸೆಷನ್ ಬಾಕಿ ಉಳ್ಕೊಳ್ತಾ ಇದೆ. 27ಕ್ಕೆ ತಲುಪ್ತಾ ಇದ್ದಾರೆ. ರಶಾದ್ಗೆ ಶುರುವಾದ ಚೆಂಡು, ಮತ್ತೆ ನೋ ಬಾಲ್. ಬೀಮರ್ ಚೆಂಡು, ಫುಲ್ ಟಾಸ್ ಚೆಂಡು, ನೋ ಬಾಲ್ ಅನ್ನುವಂತ ಒಂದು ತೀರ್ಮಾನ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದೊಂದು ಹೆಚ್ಚುವರಿ ಆಗ್ತಾ ಇದೆ. ಮುಂದಿನ ಪಂದ್ಯಾಟ 4 ಓವರ್ಗಳ ಪಂದ್ಯಾಟ ಆಗ್ತದೆ, ಸೆಮಿಫೈನಲ್ ಪಂದ್ಯಾಟ. ಆದ್ರಿಂದ SR ಸ್ಪೋರ್ಟ್ಸ್ ಸಿಗ್ನೇಚರ್ಗೆ ಬರಲಿಲ್ಲ, ಆದಷ್ಟು ಬೇಗ ಬರಬೇಕು ಅನ್ನೋದಕ್ಕೆ ಕೇಳ್ಕೊಳ್ತಾ ಇದ್ದಾವೆ. ಅಂತಿಮ ಹಂತಕ್ಕೆ ಬರ್ತಾ ಇದ್ದಾರೆ. ನಿಮ್ಮನ್ನು ಪದೇ ಪದೇ ಕರೆಯುವಂತ ಕೆಲಸವನ್ನು ಮಾಡಬೇಡಿ SR ಸ್ಪೋರ್ಟ್ಸ್. ಅಲ್ಲಿ ಡೈಮಂಡ್ ಅವರು ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ ಅನ್ನೋದಕ್ಕೆ ಕೇಳ್ಕೊಳ್ತಾ ಇದ್ದಾವೆ. ಮುಖ್ಯ ನಿರ್ಣಾಯಕರಾಗಿದ್ದ ಫಯಾಜ್ ಜುಲಾಲ್ ಅವರು ಪಂದ್ಯಾಟ ಮುಂದುವರಿಸಿಕೊಡಿ ಅನ್ನೋದನ್ನು ನಿಮ್ಮನ್ನು ಕೂಡ ಕೇಳಿಕೊಳ್ತಾ ಇದ್ದಾವೆ. ಫ್ರೀ ಹಿಟ್ ಅವಕಾಶ ಇದೆ. ತಂಡದ ಮೊತ್ತ ಈಗ 28ಕ್ಕೆ ತಲುಪ್ತಾ ಇದೆ. ಸರಿ, ಅಂತಿಮ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಬೌಲರ್ ಬದಲಾವಣೆಯನ್ನು ತರ್ತಾ ಇದ್ದಾರೆ.
ಓವರಲ್ಲಿ 3 ಬಾದೆಗಾರರನ್ನ ಪರಿಚಯಿಸ್ತಾರೆ. ಅಂತಿಮವಾಗಿ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಸ್ಕೋರ್ 28. 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ತಮೀಮ್ ಮೊದಲ ಚೆಂಡು, ಈ ಬಾರಿ 2ನೇ ಓಟ ರನ್ಔಟ್ ಆಗ್ತಾ ಇದೆ. ಮತ್ತೊಂದು ವಿಕೆಟ್ ಕಳ್ಕೊಳ್ತಾ ಇದೆ. 8ನೇ ವಿಕೆಟ್ ಪತನ. 29ಕ್ಕೆ 8. ಅಂತಿಮವಾಗಿ 2 ಚೆಂಡುಗಳು ಫಾಸ್ಟ್ ಸೆಷನ್ ಅನ್ನ ಕಂಡುಕೊಳ್ಬೇಕಾಗಿದೆ. ಒಂದು ಹಂತದಲ್ಲಿ ಸುತ್ತಮುತ್ತ ಒಂದು ಬೌಲಿಂಗ್ ಅನ್ನು ಸಂಘಟಿಸಿದ್ರು. ಇವಾಗ ರನ್ಔಟ್ ವಿಕೆಟ್ ಆಗಿ BFC ಮತ್ತೊಂದು ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ. ಶಾಹೀನ್ ರನ್ಔಟ್ ಆಗ್ತಾ ಇದ್ದಾರೆ. ಅಂಪೈರ್ ತೀರ್ಮಾನ ಅಂತಿಮ ಆಗಿರ್ತದೆ, ಆದ್ರಿಂದ ಚರ್ಚೆಗಳಿಗೆ ಇಳಿಬೇಡಿ ಅನ್ನೋದಕ್ಕೆ ಕೇಳ್ಕೊಳ್ತಾ ಇದ್ದಾವೆ. ರನ್ಔಟ್ ವಿಕೆಟ್ ಅನ್ನ ಕೈ ಚೆಲ್ಲಿದ ಶಾಹೀನ್ ವಾಪಸ್ ಸಾಥಿಯನ್ನ ಕಂಡುಕೊಳ್ತಾ ಇದ್ದಾರೆ. 29ಕ್ಕೆ 8. ಅಂಗ್ರೂರ್ ಭಾಗದಲ್ಲಿ ಅಫ್ಲಾಲ್ ಹೊಸ ಆಟಗಾರರು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಂತಿಮ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ತಮೀಮ್ 5ನೆಯ ಚೆಂಡಿಗಾಗಿ. ಐದನೇ ಚೆಂಡು ಫುಲ್ ಟಾಸ್ ಎಸೆತ. ಈ ಹಂತದ ಮೊದಲ ಓಟ ಪೂರ, 2ನೇ ಓಟವನ್ನು ಪೂರೈಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ 2 ಓಟಗಳು ಪೂರೈಕೆ ಆಗ್ತಾ ಇದೆ. ಸ್ಕೋರ್ 31. ಫ್ರಂಟ್ ಫುಟ್ ಬಂದು ಆಡಿದ್ರು. ಆ ನಿಟ್ಟಿನಲ್ಲಿ 2 ಓಟಗಳ ಪೂರೈಕೆ ಆಗ್ತಾ ಇದೆ. ಮತ್ತೊಂದು ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಮೊದಲ ಓಟ ಪೂರ, 2ನೇ ಓಟ ಕಾಣುವಂತ ಪ್ರಯತ್ನ. 2 ಓಟಗಳು ಪೂರೈಕೆ ಆಗ್ತಾ ಇದೆ. ಈ ಹಂತದಲ್ಲಿ ಫಸ್ಟ್ ಸೆಷನ್ ಮುಕ್ತಾಯ. ಮೊದಲ 6 ಓವರ್ಗಳಲ್ಲಿ 33 ಓಟವನ್ನು ದಾಖಲಿಸಿದ್ದಾರೆ. 8 ಪ್ರಮುಖ ವಿಕೆಟ್ಸ್ಗಳನ್ನು ಕಳೆದುಕೊಂಡಿದ್ದಾರೆ. 34 ಓಟಗಳ ಒಂದು ಟಾರ್ಗೆಟ್ ಅನ್ನು ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ಗೆ ನೀಡ್ತಾ ಇದೆ. ಡೈಮಂಡ್ ಆದಷ್ಟು ಬೇಗ ಅಂಗಣದಿಂದ ಹೊರಕ್ಕೆ ಹೋಗಿ ಅನ್ನೋದನ್ನು ಕೇಳಿಕೊಂಡು ಓಪನರ್ ಅನ್ನು ಕಳಿಸ್ಕೊಡಿ. ಡೈಮಂಡ್ಗೆ ನಿರಂತರವಾಗಿರುವಂತಹ ಒಂದು ಪಂದ್ಯಾಟ ಈ ಟೂರ್ನಮೆಂಟ್ ಅಲ್ಲಿ ನಡೀತಾ ಇದೆ. ಆದ್ರಿಂದ ವಿಶ್ರಾಂತಿ ಇಲ್ಲದಿದ್ರು ಕೂಡ ಬಹಳ ಉತ್ತಮ ರೀತಿಯ ಒಂದು ಆಟವನ್ನು ಆಡಿ ತೋರ್ಪಡಿಸ್ತಾ ಇದೆ. ನಮ್ಮ ಜೊತೆ ಸಹಕಾರವನ್ನು ಕೂಡ ಡೈಮಂಡ್ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರವನ್ನು ಬಯಸ್ತಾ ಇದ್ದಾವೆ. 36 ಎಸೆತ, 34 ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದೆ. BFC ಮೊದಲ ಪಂದ್ಯದಲ್ಲಿ ಬಹಳ ಉತ್ತಮ ರೀತಿಯ ಒಂದು ಆಟವನ್ನು ಆಡಿದ್ರು. ಈ ಪಂದ್ಯದಲ್ಲಿ ಕೇವಲ 33 ಓಟಗಳ ಒಂದು ಅಂಕಿಅಂಶಗಳ ಪಟ್ಟಿಯನ್ನು ದಾಖಲಿಸಿ 34 ಓಟಗಳ ಒಂದು ಟಾರ್ಗೆಟ್ ನೀಡ್ತಾ ಇದ್ದಾರೆ. ಆದರೆ ಅದರಷ್ಟು ಮಟ್ಟಿಗೆ ಈ ಪಂದ್ಯಾಟವನ್ನು BFC ಉಳಿಸ್ತಾರೆ ನೋಡಬೇಕಾಗಿದೆ. ಬೌಲರ್ಗಳು ಒಂದೆಡೆಯಲ್ಲಿ ವಿಕೆಟ್ಸ್ಗಳನ್ನು ಬೇಗನೆ ಪಡ್ಕೊಂಡು ಚೆಂಡುಗಳ ಡಾಟ್ ಮಾಡಿದ್ರೆ BFC ಜಯವನ್ನು ದಾಖಲಿಸುವಂತ ಸಾಧ್ಯತೆ ಇದೆ. ಹೆಚ್ಚು ಕಡಿಮೆ ಸಿಂಗಲ್ ಡಬಲ್ ಓಟ ಯಕ್ಷಗಳನ್ನು ನೀಡಿಕೊಂಡು ಬಂದ್ರೆ ಡೈಮಂಡ್ ಮತ್ತೊಂದು ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ನೀಡ್ತಾರೆ. SS ಸ್ಪೋರ್ಟ್ಸ್ ಆಟಗಾರರು ಆಗಮಿಸ್ತಾ ಇದ್ದಾರೆ. ನಿಮ್ಮ ಸಿಗ್ನೇಚರ್ ಅನ್ನು ಹಾಕಿ ಹೋಗಿ ಅನ್ನೋದನ್ನು ಕೇಳಿಕೊಳ್ತಾ ಇದ್ದಾವೆ. ಮುಂದಿನ ಪಂದ್ಯ ನಿಮ್ಮ ಪಂದ್ಯ ಆಗಿರ್ತದೆ ಸೆಮಿಫೈನಲ್. ಈ 2 ತಂಡದ ವಿಜೇತ ತಂಡ ನಿಮ್ಮ ತಂಡವನ್ನು ಎದುರಿಸ್ತದೆ. ಆದ್ರಿಂದ ನೀವು ರೆಡಿ ಆಗಿರ್ಬೇಕು ಅನ್ನೋದನ್ನು ಕೇಳಿಕೊಳ್ತಾ ಇದ್ದಾವೆ.
ಸೆಮಿಫೈನಲ್ 5 ಓವರ್ಗಳ ಪಂದ್ಯಾಟ ಆಗಿರ್ತದೆ. 1 ಓವರ್ ಮಾತ್ರ ಪವರ್ ಪ್ಲೇ ಇರ್ತದೆ. ಆದ್ರಿಂದ ಈಗ 36 ಚೆಂಡುಗಳು 34ರ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಹಂತದಲ್ಲಿ ಮತ್ತೆ ವೀಕ್ಷಣೆ ಬದಲಾಯಿಸ್ತಾ ಇದ್ದೇವೆ. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಸಮದ್ ಉಲ್ಲಾಲ ಕನ್ನಡ ಮಾಧ್ಯಮದಲ್ಲಿ. ಧನ್ಯವಾದಗಳು ಸತೀಶ್ ಮಣಿಪಾಲ್. ಮೊಗವೀರಾಸ್ ಉಲ್ಲಾಲ್ ಪ್ರಸ್ತುತಪಡಿಸ್ತಾ ಇರುವ ದಿವಂಗತ ಸರೋಜಿನಿ ಪುಂಡಲಿಕ ಕರ್ಕೇರ ಬೆಂಗರೆ ಇವರ ಸವಿನೆನಪಿಗಾಗಿ ದ್ವಿತೀಯ ಬಾರಿಗೆ ಪಂದ್ಯಾಕೂಟವನ್ನು ಆಯೋಜಿಸಿಕೊಳ್ತಾ ಇದೆ ಮೊಗವೀರ 11 ಮೂಲಕವಾಗಿ ಮೊಗವೀರ ಟ್ರೋಫಿ 2021 ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ. ಪಂದ್ಯಾಕೂಟದ 2 ದಿವಸಗಳಲ್ಲಿ ಇನ್ನು ಒಂದು ಸೆಮಿಫೈನಲ್, ಅದೇ ರೀತಿ ಫೈನಲ್ ಸಮರ. ಈ ರೀತಿಯಾಗಿ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಮುಖಾಂತರವಾಗಿ ಮುಕ್ತಾಯವನ್ನು ಕಂಡಲಿಕ್ಕಿದೆ. ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಈ ಪ್ರದೇಶದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಜರುಗಲಿಕ್ಕಿದೆ. ಆ ಕಾರ್ಯಕ್ರಮದ ಯಶಸ್ವಿಗಾಗಿ ಎಲ್ಲ ತಂಡದ ಆಟಗಾರರು ನಮ್ಮೊಂದಿಗೆ ಸಹಕರಿಸಿಕೊಂಡು ಪಂದ್ಯಾಕೂಟವನ್ನು ಅತಿ ಶೀಘ್ರತೆಯಲ್ಲಿ ಮುಕ್ತಾಯಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆತಿಫ್ ಅದೇ ರೀತಿ ಸಮದ್ 34ರ ಟಾರ್ಗೆಟ್ ಅನ್ನು ನೀಡ್ತಾ ಇದೆ BFC ಡೈಮಂಡ್ ಸ್ಪೋರ್ಟ್ಸ್ ತಂಡಕ್ಕೆ. ಈ ಪಂದ್ಯಾವಳಿಯ ಲೆಕ್ಕಾಚಾರದ ಹಾದಿಯನ್ನು ನೋಡಬೇಕಾದ್ರೆ ಆರಂಭಿಕ ದಾಂಡನ್ನು ಬೀಸಿಕೊಂಡಿರತಕ್ಕಂಥ ತಂಡಗಳು ಬಹಳಷ್ಟು ಪಂದ್ಯವನ್ನು ಜಯಿಸಿಕೊಳ್ತಾ ಇದೆ. ಬೆನ್ನಟ್ಟುವಂತ ತಂಡಗಳು ಬಹಳಷ್ಟು ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಈ ಮಹತ್ವದ ಕ್ವಾರ್ಟರ್ ಫೈನಲ್ ಪಂದ್ಯ 34ರ ಟಾರ್ಗೆಟ್ ಅನ್ನು ನೀಡ್ತಾ ಇದೆ BFC ಡೈಮಂಡ್ ಸ್ಪೋರ್ಟ್ಸ್ ತಂಡಕ್ಕೆ. 2 ತೀರ್ಪುಗಾರರ ಗಮನಕ್ಕೆ ಅತಿ ಶೀಘ್ರತೆಯಲ್ಲಿ ಪಂದ್ಯಾಟವನ್ನು ಆರಂಭಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನಿಂಗ್ಸ್ ಆರಂಭಿಕ ಓವರ್ನ ಚಾಲ್ತಿಗಾಗಿ ಸಹೀರ್ ನನ್ನ ಪರಿಚಯಿಸಿಕೊಳ್ತಾ ಇದೆ BFC. ಆತಿಫ್ಗೆ ಸತ ಚೆಂಡು ಸುಂದರತೆ ಹೊಡೆತದ ಮುಖಾಂತರವಾಗಿ ಲಾಂಗ್ ಆನ್ ಕಡೆಯಲ್ಲಿ ಒಂದೋಟದ ಸೇರ್ಪಡೆಯನ್ನ ಸೇರಿಸಿಕೊಡ್ತಾ ಇದ್ದಾನೆ ಆತಿಫ್. ಇದರೊಂದಿಗೆ ಡೈಮಂಡ್ ಸ್ಪೋರ್ಟ್ಸ್ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ. ಆತಿಫ್ ಖಾತೆ ಆರಂಭ. ಸಹೀರ್ ಸಾಮಾದ್ಗೆ ಸತ ಚೆಂಡು ಗೂಟರಕ್ಷಕ ವಿಭಾಗದಲ್ಲಿ ಒಂದೋಟಕ್ಕೆ ತೃಪ್ತಿಯನ್ನು ಕಂಡುಕೊಳ್ತಾ ಇದ್ದಾನೆ ಸಮದ್ ಖಾತೆ ಆರಂಭ. ತಂಡದ ಒಟ್ಟು ಮೊತ್ತ 2ಕ್ಕೆ ತಲುಪ್ತಾ ಇದೆ. ಒಂದಷ್ಟು ಸಮಯದ ಬಳಿಕ ಪಂದ್ಯಾಕೂಟಕ್ಕೆ ತಂಡವನ್ನು ನೋಂದಾಯಿಸಿಕೊಳ್ತಾ ಇದೆ ಡೈಮಂಡ್ ಸ್ಪೋರ್ಟ್ಸ್. ಈ ನಡುವೆ ಉತ್ತಮವಾದ ಎಸೆತ, ಉತ್ತಮವಾದ ಕ್ಷೇತ್ರರಕ್ಷಣೆ, ಓಟಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಆ ಸಮಯದ ಬಳಿಕ ಎಂಟ್ರಿ ಕೊಟ್ಟಂತ ತಂಡ ಈತ ಕ್ವಾರ್ಟರ್ ಫೈನಲ್ ಹಂತಕ್ಕೆ ತಲುಪ್ತಾ ಇದೆ. ಈ ನಡುವೆ ಶಾರ್ಟ್ ಆಗಿ ಬಿದ್ದ ಚೆಂಡು ಆಫ್ತಾಬ್ ಕೈ ಸೇರ್ತಾ ಇದೆ. ಆತಿಫ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಕಳೆದ ಪಂದ್ಯದಲ್ಲಿ ಅಬ್ಬರದ ಬ್ಯಾಟಿಂಗ್ ಅನ್ನು ಪ್ರದರ್ಶಿಸಿಕೊಂಡಂತ ಆಟಗಾರ ಆತಿಫ್ ಈ ಪಂದ್ಯದಲ್ಲಿ ನಿರಾಶಾದಾಯಕವಾಗಿ ಪೆವಿಲಿಯನ್ ಕಡೆಗೆ ವಾಪಸಾತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮಹತ್ವದ ಪಂದ್ಯ ಗೆಲ್ಲಲೇಬೇಕೆಂಬ ಒತ್ತಡವಿದೆ. ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಈಗಾಗಲೇ ಸೆಮಿಫೈನಲ್ ಎಂಟ್ರಿಯನ್ನು ಕೊಟ್ಟಂತ ತಂಡ SR ಸ್ಪೋರ್ಟ್ಸ್. ಕಳೆದ ದಿನದಲ್ಲಿ ಆಲ್ಫಾ ಸ್ಪೋರ್ಟ್ಸ್ ಈಗಾಗಲೇ ಫೈನಲ್ ಹಂತಕ್ಕೆ ತೇರ್ಗಡೆಗೊಂಡಿದೆ. 2 ಬಾರಿ ಮೊಗವೀರ 11 ಆಯೋಜಿಸಿದಂತಹ ದಿವಂಗತ ಸರೋಜಿನಿ ಪುಂಡಲಿಕ ಕರ್ಕೇರ ಬೆಂಗರೆ ಇವರ ಸ್ಮರಣಾರ್ಥ ಪಂದ್ಯಾಕೂಟಗಳಲ್ಲಿ ಸತತವಾಗಿ
ಎರಡನೇ ಬಾರಿಗೆ ಫೈನಲ್ ನ ಪ್ರವೇಶವನ್ನು ಪಡ್ಕೊಳ್ತಾ ಇದೆ ಆಲ್ಫಾ ಸ್ಪೋರ್ಟ್ಸ್. ಇನ್ನಿಂಗ್ಸ್ ನ ಆರಂಭಿಕವನ್ನ ಚಾಲ್ತಿಯಲ್ಲಿ ಸಹೀರ್. ಈ ನಡುವೆ ಉತ್ತಮವಾದ ಎಸೆತ, ಓಟಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ, ಡಾಟ್ ಬಾಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಈ ನಡುವೆ ಮತ್ತೆ ಓಟಗಳು ಬರ್ತಾ ಇಲ್ಲ, ಡಾಟೆಡ್ ಡೆಲಿವರಿ. ಹೊಸದಾನಿಗ ಸಫೀಕ್ ಆರಂಭದ 2 ಎಸೆತ ಡಾಟ್ ಆಗ್ತಾ ಇದೆ. ಈ ಹಂತದಲ್ಲಿ ಪ್ರಥಮ ಓವರ್ ಮುಕ್ತಾಯ. ಪ್ರಥಮ ಓವರ್ನ ಮುಕ್ತಾಯದಲ್ಲಿ ಡೈಮಂಡ್ ಸ್ಪೋರ್ಟ್ಸ್ 2-1. ಆರಂಭದ ದಾಂಡಿಗ ಆತೀಫ್ ಈಗಾಗಲೇ ಪೆವ್ಲನ್ ಕಡೆಗೆ ವಾಪಸ್ ಹತ್ತಿನ ಪಡ್ಕೊಳ್ತಾ ಇದ್ದಾರೆ. ಜಯಕ್ಕಾಗಿ 30 ಎಸೆತ 32 ಓಟವನ್ನು ಬೆನ್ನಟ್ಟಬೇಕಾಗಿದೆ. ಅತಿ ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಬೆಳಗಿನ ಅವಧಿ ಬಹಳಷ್ಟು ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಕತ್ತಲಾಗುವ ಮುಂಚೆ ನಮ್ಮ ಪಂದ್ಯಾಕೂಟವನ್ನು ಮುಕ್ತಾಯಗೊಳಿಸಬೇಕು. ಇದಕ್ಕಾಗಿ ಬೆಂಬಲವನ್ನ ವ್ಯಕ್ತಪಡಿಸಬೇಕಾಗಿ ಆಟಗಾರರಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನು ಕೂಡ 2 ಪಂದ್ಯಗಳು ಬಾಕಿ ಇದೆ. ಆ ನಿಟ್ಟಿನಲ್ಲಿ ತಮಗೆ ಮತ್ತೊಮ್ಮೆ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಇನ್ನಿಂಗ್ಸ್ನ ದ್ವಿತೀಯ ಓವರ್ನ ಚಾಲ್ತಿಗಾಗಿ ಎಸೆತಗಾರಿಕೆ ವಿಭಾಗದಲ್ಲಿ ಅಫ್ಲಾಲ್. ಅಫ್ಲಾಲ್ ಎಸೆತಗಾರಿಕೆ ವಿಭಾಗದಲ್ಲಿ ನಿಭಾಯಿಸುವ ದಾಂಡಿಗ ಸಮದ್. ಪಂದ್ಯಾಕೂಟದ ವೀಕ್ಷಣೆಗೆ ಆಗಮಿಸಿಕೊಂಡಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಮೊಗವಿರಾಸ್ 11 ಉಲ್ಲಾಲ. ಮತ್ತಷ್ಟು ಕ್ರೀಡಾಭಿಮಾನಿಗಳು, ಈ ಪ್ರದೇಶದ ಆಟಗಾರರು ಕೂಡ ವಿದೇಶದಲ್ಲಿ ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ನೇರ ಪ್ರಸಾರವನ್ನು ಮಾಡ್ತಾ ಇದೆ M9 ಸ್ಪೋರ್ಟ್ಸ್. ಪ್ರತಿಯೊಂದು ರಾಜ್ಯದ ಪ್ರದೇಶಕ್ಕೂ ಕೂಡ ಈ ಆಟಗಾರರನ್ನ ತೋರಿಸಿಕೊಡ್ತಾ ಇದೆ. ಅಫ್ಲಾಲ್ ಎಸೆತಗಾರಿಕೆ ವಿಭಾಗದಲ್ಲಿ ದ್ವಿತೀಯ ಬಾರಿಗೆ. ಉತ್ತಮವಾದ ಎಸೆತ, ಓಟಗಳು ಬರ್ತಾ ಇಲ್ಲ, ಮತ್ತೆ ಡಾಟ್ ಬಾಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಅಫ್ಲಾಲ್ ದಿವಂಗತ ಬಿಪಿನ್ ರಾವತ್ ಎಂಡ್ ಕಡೆಯಿಂದ ಎಸೆತಗಾರಿಕೆ ವಿಭಾಗದಲ್ಲಿ ತೃತೀಯ ಬಾರಿಗೆ. ಸಮದ್ಗೆ ಎಸೆತ ಚೆಂಡು, ಓಟಗಳು ಬರ್ತಾ ಇಲ್ಲ, ಮತ್ತೆ ಡಾಟ್ ಬಾಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಅಫ್ಲಾಲ್ ಸತತ 3 ಎಸೆತವನ್ನು ಡಾಟ್ ಮಾಡ್ತಾ ಇದ್ದಾರೆ. ತನ್ನ ಉತ್ತಮವಾದ ಎಸೆತಗಾರಿಕೆಯನ್ನು ನಡೆಸಿಕೊಳ್ತಾ ಇದ್ದಾನೆ ಆರಂಭದ ಪವರ್ ಪ್ಲೇಯ ಹಂತದಲ್ಲಿ. ಡೈಮಂಡ್ ಸ್ಪೋರ್ಟ್ಸ್ ಕೇವಲ 2 ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ. 2-1. ಮಾತ ಸಾಮದ್ ಎಸೆತ ಚೆಂಡು, ಕ್ಲೀನ್ ಬೌಲ್ಡ್. ಅದೃಷ್ಟದ ಆಟ, ಅದೃಷ್ಟ ಕೈ ಹಿಡಿತಾ ಇದೆ BFC ಬಸ್ತಿ ಪಡ್ಪು ತಂಡಕ್ಕೆ. ಈ ಹಂತದಲ್ಲಿ ಆರಂಭದ 2 ಬ್ಯಾಟ್ಸ್ಮನ್ಸ್ಗಳು ಈಗಾಗಲೇ ಪೆವ್ಲನ್ ಕಾರ್ಡ್ಗೆ ವಾಪಸ್ ಹತ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ.
ಯಶಸ್ವಿನ ಬೌಲಿಂಗ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾನೆ. ಅಫ್ಲಾಲ್ ಬಿಎಫ್ಸಿಯ ಪರವಾಗಿ ಆರಂಭದ 4 ಎಸೆತಗಳಲ್ಲಿ ಓಟಗಳನ್ನು ಬಿಟ್ಕೊಡ್ತಾ ಇಲ್ಲ. ಒಂದು ಮಹತ್ವದ ವಿಕೆಟ್ ಅನ್ನು ಕಬಳಿಸುವ ಮುಖಾಂತರವಾಗಿ ಡೈಮಂಡ್ ಸ್ಪೋರ್ಟ್ಸ್ 2-2. ಮಾತ ಅಫ್ಲಾಲ್ ನಿಭಾಯಿಸೋದಾನೀಗ ಸಾಬು. ಡೈಮಂಡ್ ಸ್ಪೋರ್ಟ್ಸಿನ ಪರವಾಗಿ ಬಹಳಷ್ಟು ವರ್ಷಗಳಿಂದ ಪ್ರತಿನಿಧಿಸಿಕೊಳ್ಳುವಂತಹ ಆಟಗಾರ ಸಾಬು ಖಾತೆಯನ್ನು ಆರಂಭಿಸಿಕೊಳ್ತಾ ಇದ್ದಾನೆ. ಉಲ್ಲಾಲದ ಪ್ರದೇಶದಲ್ಲಿ ಮೊದಲ ಬಾರಿ UPL ಎಂಬ ಪದವನ್ನು ರಚಿಸಿಕೊಂಡು ಪಂದ್ಯಾಕೂಟದ ಆಯೋಜಕರಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿರತಕ್ಕಂಥ ಆಟಗಾರರು ಒಂದು ಸಾಬು ಡೈಮಂಡ್ ಸ್ಪೋರ್ಟ್ಸ್, ಮತ್ತೊಂದು ಫಯಾಸ್ MFC ಮುಕ್ಕಚೇರಿ. ಈ ರೀತಿಯ 2 ಆಟಗಾರರು ಮೊದಲ ಬಾರಿ ಉಲ್ಲಾಲ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟವನ್ನ ಆಡಿಸಿಕೊಂಡ್ರು. ತದನಂತರವಾಗಿ ಆ ಒಂದು ಹೆಜ್ಜೆ ಇದೀಗ ಯಶಸ್ವಿನ ಕಡೆಗೆ ಸಾಗ್ತಾ ಇದೆ. ಉಲ್ಲಾಲ ಕ್ರಿಕೆಟ್ ಬೋರ್ಡ್ ಎಂಬ ಸಂಸ್ಥೆಯನ್ನ ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿರುವಂತಹ ಮತ್ತೆ ಇರುವರು ನಜೀರ್ ಸ್ಪೋರ್ಟಿಂಗ್ ಉಲ್ಲಾಲ್, ಅದೇ ರೀತಿ ತಾಹಿರ್ ಡೈಮಂಡ್ ಸ್ಪೋರ್ಟ್ಸ್. ಈ ರೀತಿಯ 2 ಆಟಗಾರರು ಉಲ್ಲಾಲ ಕ್ರಿಕೆಟ್ ಬೋರ್ಡ್ ಎಂಬ ಸಂಸ್ಥೆಗೆ ಪ್ರಥಮವಾಗಿ ಹೆಸರನ್ನು ನೋಂದಾಯಿಸಿಕೊಂಡರು. ತದನಂತರದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರತಕ್ಕಂಥ ಖಲೀಲ್ ಇಬ್ರಾಹಿಂ ಯಶಸ್ವಿನ ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಬಂದು ಇದೀಗ ಮತ್ತಷ್ಟು ರೋಮಾಂಚನಗೊಳ್ತಾ ಇದೆ. ಬೌಂಡರಿ 4 ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ ಓವರ್ 2 ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 7ಕ್ಕೆ ತಲುಪ್ತಾ ಇದೆ. ಮೂವತ್ತ 4 ಟಾರ್ಗೆಟ್ ಪಡೆದ ತಂಡ ಡೈಮಂಡ್ ಸ್ಪೋರ್ಟ್ಸ್ ಆರಂಭದ ಪವರ್ ಪ್ಲೇ ಮುಕ್ತಾಯದಲ್ಲಿ 7ಕ್ಕೆ 2 ಸಾಬು, ಅದೇ ರೀತಿ ಸಫೀಕ್ ಯಾವ ರೀತಿಯ ಚೇತರಿಕೆ ಆಟವನ್ನ ಪ್ರದರ್ಶಿಸಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜಯಕ್ಕಾಗಿ 24 ಎಸೆತ 27 ಓಟವನ್ನ ಬೆನ್ನಟ್ಟಬೇಕಾಗಿದೆ. 24 balls remaining, 27 runs required, 8 wicket in hand side of Diamond Sports. ಇನ್ನಿಂಗ್ಸ್ನ 3ನೇ ಓವರ್ನ ಚಾಲ್ತಿಗಾಗಿ ಎಸ್ತಗಾಕೆ ವಿಭಾಗದಲ್ಲಿ ಸಹೀರ್ನನ್ನು ಪರಿಚಯಿಸಿಕೊಳ್ತಾ ಇದೆ. BFC ಆರಂಭಿಕ ಎಸೆತವನ್ನು ಎಸೆಯಲು ನಿಭಾಯಿಸುವುದೀಗ ಸಾಬು. ದಿವಂಗತ ಸರೋಜಿನಿ ಪುಂಡಲಿಗ ಕರ್ಕೇರ ಬೆಂಗರೆ ಬೌಲಿಂಗ್ ಎಂಡ್ ಕಡೆಯಿಂದ ಆರಂಭಿಕ ಎಸೆತಕ್ಕಾಗಿ ಅತಿ ಶೀಘ್ರತೆಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಸಂಘಟಕರು. ಪಂದ್ಯ ಕೂಡ ಯಶಸ್ವಿನ ಕಡೆಗೆ ಸಾಗಿಸಬೇಕಾದ್ರೆ ಈ ನಡುವೆ ಮತ್ತೆ ಉತ್ತಮವಾದ ಎಸೆತ ತನ್ಮೂಲಕವಾಗಿ ರನ್ ಔಟ್. ಅದೃಷ್ಟದ ಆಟ ಕ್ರಿಕೆಟ್ನಲ್ಲಿ ದುರಾದೃಷ್ಟ ಕೈ ಹಿಡಿತಾ ಇದೆ. ಸತತವಾಗಿ ಗೆಲುವನ್ನ ತಂದು ಕೊಟ್ಟಂತ ಆಟಗಾರರು ಈಗ ಸ್ವಲ್ಪ ಮಟ್ಟಿಗೆ ಎಡವಿಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ BFC ಯಶಸ್ವಿನ ಬೌಲಿಂಗ್ ಅನ್ನು ದಾಖಲಿಸಿಕೊಳ್ತಾ ಇದೆ.
ಬ್ಯಾಟ್ಸ್ಮನ್ ನ್ಯೂ ಬ್ಯಾಟ್ಸ್ಮನ್ ಅಲ್ಲಿ ಡೈಮಂಡ್ ಸ್ಪೋರ್ಟ್ಸ್ ಅನ್ನೋದು 12ನೇ ಆಟಗಾರ ನಮ್ಮೊಂದಿಗೆ ಬಂದು ಸಹಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ವಿ. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಪಂದ್ಯಾಕೂಟದ ನೇರ ಪ್ರಸಾರ ಕಾರ್ಯಕ್ರಮ ನಡೆಯುವುದರಿಂದ 12ನೇ ಆಟಗಾರ ನಮ್ಮೊಂದಿಗೆ ಬಂದು ಸಹಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ವಿ. ನ್ಯೂ ಬ್ಯಾಟ್ಸ್ಮನ್ ಹೊಸ ದಾಂಡಿಗ ಅರ್ಷಾದ್, ಹೊಸ ದಾಂಡಿಗ ಅಕ್ಷಯ್. ಈ ಹಂತದಲ್ಲಿ ಮಿಂಚಿನ ಓಟದೊಂದಿಗೆ ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ಸಾಬು ಒಂದೋಟವನ್ನು ಪೂರ್ತಿಗೊಳಿಸಿದ್ರು. ಹೊಸ ದಾಂಡಿಗ ಅಕ್ಷಯ್ ತಂಡದ ಒಟ್ಟು ಮೊತ್ತ 8ಕ್ಕೆ ತಲುಪ್ತಾ ಇದೆ. 34ರ ಟಾರ್ಗೆಟ್ ಪಡೆದ ತಂಡ. ಮತ್ತೆ ಶಹೀರ್ ನಿಭಾಯಿಸದಾನಿಗೆ ಅಕ್ಷಯ್ ಪುಟಿದ ಚೆಂಡು ಗಾಳಿಯಲ್ಲಿ ಸದ್ಯ ಯಾವುದೇ ಅಪಾಯವಿಲ್ಲ. ಒಂದೋಟವನ್ನು ಪೂರ್ತಿಗೊಳಿಸ್ತಾ ಇದ್ದಾನೆ ಅಕ್ಷಯ್. ಈ ಹಂತದಲ್ಲಿ ತಂಡದ ಒಟ್ಟು ಮೊತ್ತ 9ಕ್ಕೆ ತಲುಪ್ತಾ ಇದೆ. ಮತ್ತೆ ಶಹೀರ್ ಎಸಗಾಕೆ ವಿಭಾಗದಲ್ಲಿ ಸಾಬುಗೆ ಎಸೆದ ಚೆಂಡು ಸುಂದರತೆಯ ಆಟ. ಒಂದೋಟವನ್ನು ಪೂರ್ತಿಗೊಳಿಸಿದ್ರು ಸಾಬು. ಈ ಹಂತದಲ್ಲಿ ತಂಡದ ಒಟ್ಟು ಮೊತ್ತ 10ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 24 ಓಟವನ್ನು ಬೆನ್ನಟ್ಟಬೇಕಾಗಿದೆ ಮುಂದಿನ 20 ಎಸೆತಗಳ ಮುಂದೆ. 20 balls remaining, 24 runs required for Diamond Sports. ಮತ್ತೆ ಶಹೀರ್ ಎಸ್ತಗಾಕೆ ವಿಭಾಗದಲ್ಲಿ ಪಂಚಮಿ ಬಾರಿಗೆ ಅಕ್ಷಯ್ಗೆ ಎಸೆತ ಚೆಂಡು ನೆಟ್ಟ ನೇರ ಹೊಡೆತ. ತನ್ಮೂಲಕವಾಗಿ ಒಂದೋಟ, ದ್ವಿತೀಯ ರನ್ಗಾಗಿ ಪ್ರಯತ್ನ. ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಮುಖಾಂತರವಾಗಿ 2 ಓಟದ ಸೇರ್ಪಡೆ ಆಗ್ತಾ ಇದೆ. ಈ ಹಂತದಲ್ಲಿ ಒಟ್ಟುಗೂಡಿಸಿದ ಮೊತ್ತ 12. 3ನೇ ಓವರಿನ ಚಾಲ್ತಿಯಲ್ಲಿ ಅಂತಿಮ ಎಸೆತಕ್ಕಾಗಿ ಮತ್ತೆ ಶಹೀರ್ ನಿಭಾಯಿಸದಾನಿಗ ಅಕ್ಷಯ್. ಶಹೀರ್ ಇನ್ನಿಂಗ್ಸ್ನ 3ನೇ ಓವರಿನ ಅಂತಿಮ ಎಸೆತಕ್ಕಾಗಿ ನಿಭಾಯಿಸದಾನಿಗ ಅಕ್ಷಯ್. ಈ ನಡುವೆ ಮತ್ತೊಂದು ಎಸೆತ. ತನ್ಮೂಲಕವಾಗಿ ಒಂದೋಟವನ್ನು ಪೂರ್ತಿಗೊಳಿಸಿದ್ರು. ಮತ್ತೆ ಕ್ಷೇತ್ರಕ್ಷಣೆಯಲ್ಲಿ ಎಡವಿಕೆ ದ್ವಿತೀಯ ರನ್ ಅನ್ನು ಪೂರ್ತಿಗೊಳಿಸುವಲ್ಲಿ ಯಶಸ್ಸನ್ನು ಸಾಧಿಸಿಕೊಳ್ತಾ ಇದ್ದಾರೆ. 2 ಓಟದ ಸೇರ್ಪಡೆಯೊಂದಿಗೆ ಮುಕ್ತಾಯದ 3 ಓವರ್ಗಳಲ್ಲಿ 14 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 34ರ ಟಾರ್ಗೆಟ್ ಪಡೆದ ತಂಡ ಆರಂಭದ 3 ಓವರ್ಗಳಲ್ಲಿ 14 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಇನ್ನುಳಿದ 18 ಎಸೆತ ಜಯಕ್ಕಾಗಿ 20 ಓಟವನ್ನು ಬೆನ್ನಟ್ಟಬೇಕಾಗಿದೆ. 18 balls remaining, 20 runs to win side of Diamond Sports. ವಿರುದ್ಧವಾಗಿ ಸೆಣಸಾಡ್ತಾ ಇದೆ BFC ಬಸ್ತಿ ಪಡ್ಪು. ಬಹಳಷ್ಟು ಅಭಿಮಾನಿಗಳ ಸಂಘವೇ ಹರಿದು ಬರ್ತಾ ಇದೆ ಉಲ್ಲಾಲದ ಸಿ ಮೈದಾನದಲ್ಲಿ. ಇನ್ನು ಮುಖ್ಯ ವೇದಿಕೆಗೆ ಮುಖ್ಯ
ಗಣ್ಯಾತಿ ಗಣ್ಯರು ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ. 3 ಸಂಸ್ಥೆಗಳ ಹಿರಿಯ ಆಟಗಾರರ ಒಂದು ಮಾರ್ಗದರ್ಶನದೊಂದಿಗೆ ಮೊಗವೀರಾಸ್ 11 ಪ್ರಸ್ತುತಪಡಿಸ್ತಾ ಇರುವಂತಹ ದಿವಂಗತ ಸರೋಜಿನಿ ಪುಂಡಲಿಕ ಕರ್ಕೇರ ಬೆಂಗರೆ ಇವರ ಸ್ಮರಣಾರ್ಥವಾಗಿ ದ್ವಿತೀಯ ಬಾರಿಗೆ ಪಂದ್ಯಾಕೂಟವನ್ನು ಯೋಜಿಸಿಕೊಳ್ತಾ ಇದೆ. ಈ 2 ದಿವಸಗಳ ಪಂದ್ಯಾಕೂಟ ಯಶಸ್ವಿನ ಕಡೆಗೆ ಸಾಗ್ತಾ ಇದೆ. ಇನ್ನಿಂಗ್ಸ್ 4ನೇ ಓವರ್ನ ಚಾಲ್ತಿಗಾಗಿ ಎಸೆಗಾರಿಕೆ ವಿಭಾಗದಲ್ಲಿ ಸರ್ಪ್ರಾಸ್ ನನ್ನ ಪರಿಚಯಿಸಿಕೊಳ್ತಾ ಇದೆ. 4ನೇ ಓವರ್ನ ಚಾಲ್ತಿಗಾಗಿ 18 ಎಸೆತ, ಜಯಕ್ಕಾಗಿ 20 ಓಟದ ಅವಶ್ಯಕತೆ. ಆರಂಭಿಕ ಎಸೆತಕ್ಕಾಗಿ ನಿಭಾಯಿಸುವ ದಾಂಡಿಗ ಸಾಬು. ಈ ನಡುವೆ ಉತ್ತಮವಾದ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಸರ್ಪ್ರಾಸ್ 4ನೇ ಓವರ್ನ ಚಾಲ್ತಿಯಲ್ಲಿ ದ್ವಿತೀಯ ಬಾರಿಗೆ ನಿಭಾಯಿಸುವ ದಾಂಡಿಗ ಮತ್ತೆ ಸಾಬು. ಈ ನಡುವೆ ಶಾರ್ಟ್ ಆಗಿ ಬಿದ್ದ ಚೆಂಡು ತನ್ಮೂಲಕವಾಗಿ ಸಾಬು ದಾಂಡಿನ ಮುಖಾಂತರವಾಗಿ 1 ಓಟ. 2ನೇ ಓಟ ಪೂರ್ತಿ ಆಗ್ತಾ ಇದೆ. ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಮುಖಾಂತರವಾಗಿ 2 ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 16ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ತೃತೀಯ ಬಾರಿಗೆ ಸರ್ಪ್ರಾಸ್. ಮತ್ತೆ ಸಾಬುಗೆ ಎಸೆತ ಚೆಂಡು ಕಟ್ ಮಾಡುವ ಯತ್ನದಲ್ಲಿ ಯಶಸ್ಸನ್ನ ಕಂಡುಕೊಂಡ್ರು. 1 ಓಟಕ್ಕೆ ತೃಪ್ತಿಯನ್ನ ಕಂಡುಕೊಳ್ತಾ ಇದ್ದಾರೆ ಸಾಬು. ಈ ಹಂತದಲ್ಲಿ ತಂಡದ ಒಟ್ಟು ಮೊತ್ತ 17ಕ್ಕೆ ತಲುಪ್ತಾ ಇದೆ. ಅರ್ಧಾಂಶ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಜಯಕ್ಕಾಗಿ 17 ಓಟದ ಅವಶ್ಯಕತೆ. ಮತ್ತೆ ಸರ್ಪ್ರಾಸ್ 4ನೇ ಬಾರಿಗೆ. ಅಕ್ಷಯ್ಗೆ ಎಸೆತ ಚೆಂಡು, ಸುಂದರತೆ ಆಟ, 1 ಓಟವನ್ನು ಪೂರ್ತಿಗೊಳಿಸಿದ್ರು ಅಕ್ಷಯ್. ಈ ಹಂತದಲ್ಲಿ ತಂಡದ ಒಟ್ಟು ಮೊತ್ತ 18ಕ್ಕೆ ತಲುಪ್ತಾ ಇದೆ. 4ನೇ ಓವರಿನ ಚಾಲ್ತಿಯಲ್ಲಿ ಸರ್ಪ್ರಾಸ್ 5ನೇ ಬಾರಿಗೆ. ಡೈಮಂಡ್ ಸ್ಪೋರ್ಟ್ಸಿನ ಪರವಾಗಿ ಸಾಬು ಇರುವಷ್ಟು ಕಾಲ ಡೈಮಂಡ್ ನ ಭರವಸೆ ಬಲವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಯಾವ ರೀತಿಯ ಆಟವನ್ನು ಪ್ರದರ್ಶಿಸಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಹಂತದಲ್ಲಿ ಮತ್ತೆ ಸುಂದರತೆಯ 1 ಓಟವನ್ನು ಪೂರ್ತಿಗೊಳಿಸಿದ್ರು ಸಾಬು. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 19ಕ್ಕೆ ತಲುಪ್ತಾ ಇದೆ. 4ನೇ ಓವರಿನ ಚಾಲ್ತಿಯಲ್ಲಿ ಅಂತಿಮ ಎಸೆತಕ್ಕಾಗಿ ಸರ್ಪ್ರಾಸ್. ಅಕ್ಷಯ್ಗೆ ಎಸೆತ ಚೆಂಡು, ಸುಂದರತೆ ಆಟ, ಮಿಂಚಿನ ಓಟದೊಂದಿಗೆ 1 ಓಟದ ಸೇರ್ಪಡೆ ಆಗ್ತಾ ಇದೆ ಅಕ್ಷಯ್ ದಾಂಡಿನ ಮುಖಾಂತರವಾಗಿ. ಈ 1 ಓಟದ ಸೇರ್ಪಡೆಯೊಂದಿಗೆ 4ನೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಡೈಮಂಡ್ ಸ್ಪೋರ್ಟ್ಸ್ ಒಟ್ಟುಗೂಡಿಸಿದ ಮೊತ್ತ 20, ಜಯಕ್ಕಾಗಿ 12 ಎಸೆತ, 14 ಓಟದ ಅವಶ್ಯಕತೆ. 12 balls remaining, 14 runs to win side of Diamond Sports. ಮಹತ್ವದ ಸೆಮಿಫೈನಲ್ ಟಿಕೆಟ್ಗಾಗಿ 2 ತಂಡಗಳು ಸೆಣಸಾಟವನ್ನು ನಡೆಸಿಕೊಳ್ತಾ ಇದೆ. ಈಗಾಗಲೇ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಂತ ತಂಡ SR ಸ್ಪೋರ್ಟ್ಸ್, ಅದೇ ರೀತಿ ಫೈನಲ್ ಹಂತಕ್ಕೆ ತೇರ್ಗಡೆಗೊಂಡಂತ ತಂಡ ಅಲ್ಫಾ ಸ್ಪೋರ್ಟ್ಸ್.
ಈ ದಿನದ ಪಂದ್ಯಾವಳಿಯಲ್ಲಿ 50,000 ನಗದು ಹಾಗೂ ಮೊಗವೀರ ಟ್ರೋಫಿಯನ್ನ ಚಾಂಪಿಯನ್ ಪಟ್ಟವಾಗಿ ಅಲಂಕರಿಸಿಕೊಳ್ಳುವಂತ ತಂಡ ಯಾವುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಂಘಟಕರು ಮತ್ತಷ್ಟು ತೀರ್ಮಾನವನ್ನು ಬದಲಾಯಿಸಿಕೊಳ್ತಾ ಇದ್ದಾರೆ. ಕಾರಣ ಸಮಯದ ಕಾಲಾವಕಾಶ ಬಹಳಷ್ಟು ಕಡಿಮೆ ಇದೆ. ಅದಕ್ಕಾಗಿ ಆಟಗಾರರು ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕಾಗಿದೆ. ಪ್ರತಿ ಒಂದು ಎಸೆತಕ್ಕೆ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಂಡ್ರೆ ಸಮಯ ಮಿತಿ ಮೀರಿ ಹೋಗ್ತಾ ಇದೆ. ಅದೃಷ್ಟದ ಆಟ ಕ್ರಿಕೆಟ್. ಈ ನಡುವೆ ಆರಂಭಿಕ ಎಸೆತ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಒಂದೋಟ ದ್ವಿತೀಯರಣಿಗಾಗಿ ಪ್ರಯತ್ನ. 2 ಓಟದ ಸೇರ್ಪಡೆ ಆಗ್ತಾ ಇದೆ. ಅಕ್ಷಯ್ ದಾಣಿನ ಮುಖಾಂತರವಾಗಿ 2 ಓಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 22ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 11 ಎಸೆತ, 12 ಓಟದ ಅವಶ್ಯಕತೆ. 11-12. ರೋಚಕ ರೋಮಾಂಚಕ ಹಂತಕ್ಕೆ ತಲುಪ್ತಾ ಇದೆ. ಅತಿ ಶೀಘ್ರತೆಯಲ್ಲಿ ಮುಂದುವರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 11 ಎಸೆತ, 12 ಓಟದ ಅವಶ್ಯಕತೆ. ಈ ನಡುವೆ ಮತ್ತೆ ಉತ್ತಮವಾದ ಎಸೆತ, ಸುಂದರತೆ ಆಟದ ಮುಖಾಂತರವಾಗಿ 1 ಓಟಕ್ಕೆ ತೃಪ್ತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಅಕ್ಷಯ್ ದಾನಿನ ಮುಖಾಂತರವಾಗಿ 1 ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 23ಕ್ಕೆ ತಲುಪ್ತಾ ಇದೆ. ಅಫ್ಲಾಲ್ ಎಸ್ತಗಾಕೆ ವಿಭಾಗದಲ್ಲಿ ಸಾಬುಗೆ ಎಸೆತ ಚೆಂಡು. ಸುಂದರತೆ ಆಟ. 1 ಓಟವನ್ನ ಪೂರ್ತಿಗೊಳಿಸುವಲ್ಲಿ ಯಶಸ್ಸನ್ನು ಸಾಧಿಸಿಕೊಳ್ತಾ ಇದ್ದಾನೆ ಸಾಬು. ಈ ಹಂತದಲ್ಲಿ ತಂಡದ ಒಟ್ಟು ಮೊತ್ತ 24ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 10 ಓಟದ ಅವಶ್ಯಕತೆ. 9 ಎಸೆತಗಳ ಮುಂದೆ. 9 balls remaining, 10 runs to win. ಬಹಳಷ್ಟು ಕುತೂಹಲ ಘಟ್ಟದಲ್ಲಿ ಸಾಗ್ತಾ ಇದೆ. ಒಂದು ಕಡೆಯಲ್ಲಿ BFC ಅಭಿಮಾನಿಗಳು, ಮತ್ತೊಂದು ಕಡೆಯಲ್ಲಿ ಡೈಮಂಡ್ ಅಭಿಮಾನಿಗಳು. ಈ ರೀತಿಯಾಗಿ ಮತ್ತೆ 1 ಓಟದ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾನೆ ಅಕ್ಷಯ್. ತಂಡದ ಒಟ್ಟು ಮೊತ್ತ 25ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 8 ಎಸೆತ, 9 ಓಟದ ಅವಶ್ಯಕತೆ. ಎಂಟಕ್ಕೆ 9 ರೋಚಕ ರೋಮಾಂಚಕಾರಿ ಪಂದ್ಯ ಕೂಡವಾಗಿ ಸಾಗ್ತಾ ಇದೆ. ಮತ್ತೆ ಅಫ್ಲಾಲ್ 5ನೇ ಬಾರಿಗೆ ಎಸೆತ ಚೆಂಡು. ಓಟಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಫಲಿತಾಂಶವನ್ನ ತಿರುಗಿಸಿಕೊಳ್ತಾ ಇದೆ. ಈ ಹಂತದಲ್ಲಿ 7 ಎಸೆತ, ಜಯಕ್ಕಾಗಿ 9 ಓಟದ ಅವಶ್ಯಕತೆ.
7-9 ಮತ್ತೆ ಅಫ್ಲಾಲ್. ಈ ನಡುವೆ ಉತ್ತಮವಾದ ಎಸೆತ, ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅತ್ಯದ್ಭುತವಾದ ಬೌಲಿಂಗ್ ಅನ್ನು ದಾಖಲಿಸಿದ್ರು ಅಫ್ಲಾಲ್. ಇದರೊಂದಿಗೆ 5 ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 25ಕ್ಕೆ ತಲುಪ್ತಾ ಇದೆ. ಅಂತಿಮ 6 ಎಸೆತ ಜಯಕ್ಕಾಗಿ 9 ಓಟದ ಅವಶ್ಯಕತೆ. 6 ಬಾಲ್ ರಿಮೈನಿಂಗ್, 9 runs to win side of BFC. ಬಸ್ತಿಪರ್ಪು ವಿರುದ್ಧವಾಗಿ ಡೈಮಂಡ್ ಸ್ಪೋರ್ಟ್ಸ್ ತಂಡಕ್ಕೆ. ಆರು ಎಸೆತ, 9 ಓಟದ ಅವಶ್ಯಕತೆ. ಎಸೆತಗಾರಿಕೆಯಲ್ಲಿ ಯುವ ಪ್ರತಿಭೆ ಮರ್ಜುಕ್ ನನ್ನ ಪರಿಚಯಿಸಿಕೊಳ್ತಾ ಇದೆ ಬಿಎಫ್ಸಿ. ಮರ್ಜುಕ್ ಬಿಎಫ್ಸಿಯ ಪಾಲಯದಲ್ಲಿ. ಡೈಮಂಡ್ ಸ್ಪೋರ್ಟ್ಸಿನ ಪರವಾಗಿ ಅಕ್ಷಯ್ ಸಾಬು. 6-9 ಆರಂಭಿಕ ಎಸೆತ. ಈ ನಡುವೆ ಓರೆ ಚೆಂಡೆಂಬ ಸೂಚನೆ ಬರ್ತಾ ಇದೆ. ಇತರ ಖಾತೆಗೆ ಸೇರ್ಪಡೆ. ಇದರೊಂದಿಗೆ 6-8 ಅಂತಿಮ ಹಂತದಲ್ಲಿ ಇತರ ಖಾತೆಗಳನ್ನ ಬಿಟ್ಕೊಟ್ರೆ ಪಂದ್ಯದ ಚಿತ್ರಣವೇ ಬದಲಾಗ್ತದೆ. ಈ ಹಂತದಲ್ಲಿ ಮತ್ತೆ ಮರ್ಜುಕ್ ಆರಂಭಿಕ ಎಸೆತಕ್ಕಾಗಿ 6 ಎಸೆತ, 8 ಓಟದ ಅವಶ್ಯಕತೆ. ಅಕ್ಷಯ್ಗೆ ಎಸೆತ ಚೆಂಡು ಬಿರುಸಿನ ಹೊಡೆದ ಮುಖಾಂತರವಾಗಿ ಸೀಮಾ ರೇಖೆಗಳನ್ನು ದಾಟಲ್ಪಡಿಸ್ತಾ ಇದೆ. ಸಖತ್ ಸಟ್ ಮಗ, ಸಖತ್ತಾದ ಹೊಡೆತದ ಮುಖಾಂತರವಾಗಿ ಅಕ್ಷಯ್ 6 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾನೆ. ಈ ಸಿಕ್ಸರ್ ಪಂದ್ಯದ ಚಿತ್ರಣವನ್ನು ಬದಲಾಯಿಸಿಕೊಳ್ತಾ ಇದೆ. ಅಲ್ಲಿ ಡೈಮಂಡ್ ಸ್ಪೋರ್ಟ್ಸ್ ತಂಡದ ಆಟಗಾರರು ದಯವಿಟ್ಟು ಡಕ್ಔಟ್ ಸೇರ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಡೈಮಂಡ್ ಸ್ಪೋರ್ಟ್ಸ್ ತಂಡದ ಆಟಗಾರರು ಡಕ್ಔಟ್ ಸೇರ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಮ್ಮ ತಂಡದ ಪರವಾಗಿ ಬಹಳಷ್ಟು ಅಭಿಮಾನಿಗಳಿದ್ದಾರೆ. ಆದ್ದರಿಂದ ತಾವುಗಳು ಬಹಳಷ್ಟು ಶಾಂತವಾದ ರೀತಿಯಲ್ಲಿ ಪಂದ್ಯಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಂತಿಮ 5 ಎಸೆತ ಜಯಕ್ಕಾಗಿ 2 ಓಟದ ಅವಶ್ಯಕತೆ. ಅಕ್ಷಯ್ ಬಾರಿಸಿದ ಸಿಕ್ಸರ್ ಈಗ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸ್ತಾ ಇದೆ. ಮರ್ಜುಕ್ ನಿಭಾಯಿಸದಾನೀಗ ಅಕ್ಷಯ್. ಅಲ್ಲಿ SR ತಂಡದ ನಾಯಕ ಆದಷ್ಟು ಬೇಗ ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. SR ತಂಡದ ನಾಯಕ ಮುಂದಿನ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಮತ್ತೆ ಮರ್ಜುಕ್. ಮರ್ಜುಕ್ ಟು ಅಕ್ಷಯ್. ಈ ಹಂತದಲ್ಲಿ ಎಸೆತಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿಕೊಳ್ತಾ ಇದ್ದಾನೆ. ತನ್ನ ಅಂತಿಮ ಓವರ್ನ ದಾಖಲಿಸಬೇಕಾದಂತಹ ಒಂದು ಸಂದರ್ಭ ಕೊಟ್ಟರು ಕೂಡ ಆ ಒಂದು ಧೈರ್ಯಶಾಲಿಯನ್ನ ನಾವು ಮೆಚ್ಚಬೇಕಾಗಿದೆ. ಕಾರಣ 6 ಎಸೆತಗಳಲ್ಲಿ 9 ಓಟದ ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ಒಂದು ಎಸೆತಗಾರಿಕೆಯನ್ನ ನಡೆಸುವಂತಹ ಧೈರ್ಯ
ಯುವ ಪ್ರತಿಭೆಗೆ ನೀಡುವುದಾದರೆ ಒಂದು ಜೋರದ ಕೈ ಚಪ್ಪಾಳೆ. ಈ ಭಾಗದ ಬಹಳಷ್ಟು ತಂಡಗಳಲ್ಲಿ ಯುವ ಪ್ರತಿಭೆಗಳು ತಮ್ಮ ಉತ್ತಮವಾದ ಪ್ರದರ್ಶನವನ್ನು ಕಂಡುಕೊಳ್ತಾ ಇದ್ದಾರೆ. ಆರಂಭಿಕವಾಗಿ ಡೈಮಂಡ್ ಸ್ಪೋರ್ಟ್ಸ್ ತಂಡದಲ್ಲಿ ಶಾಮಿಲ್ ಬಹಳಷ್ಟು ಪಂದ್ಯದ ಎಸೆತಗಾರಿಕೆಯಲ್ಲಿ ಚಿತ್ರಣವನ್ನೇ ಬದಲಾಯಿಸಿಕೊಟ್ಟಂತಹ ಆಟಗಾರ ತನ್ನ ಎಸೆತಗಾರಿಕೆಯಲ್ಲಿ. ಅದೇ ರೀತಿ MFC ಮುಕ್ಕಚೇರಿಯ ಪರವಾಗಿ ಮ್ಯಾಫುಲ್, ಅದೇ ರೀತಿ ಸಾಗರ್ ಬಾಯ್ಸ್ ಕಡೆಯಿಂದ ಅಫ್ರೀದ್ ಈ ರೀತಿಯ ಯುವ ಪ್ರತಿಭೆಗಳನ್ನ ತೋರಿಸಿಕೊಡ್ತಾ ಇದ್ವೆ ತನ್ನ ಎಸೆತಗಾರಿಕೆಯ ವಿಭಾಗದಲ್ಲಿ. ಇದೀಗ ಸ್ವಲ್ಪ ಮಟ್ಟಿನ ಗಾಯದ ಸಮಸ್ಯೆಗೊಳಗಾಗ್ತಾ ಇದ್ದಾನೆ ಮರ್ಜೂಕ್. ಎರಡು ದಿವಸಗಳ ಪಂದ್ಯಾಕೂಟಗಳಲ್ಲಿ ನಮ್ಮ ಜೊತೆ ಉತ್ತಮವಾದ ಒಂದು ಸ್ಕೋರರ್ ಆಗಿ ಕಾರ್ಯವನ್ನು ನಿರ್ವಹಿಸಿಕೊಳ್ತಾ ಇದ್ದಾರೆ ಅನಿಲ್ ಎಮ್ಮೆಕೆರೆ. ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆ ವೀಕ್ಷಕ ವಿವರಣೆಗಾಗಿ ಮತ್ತೋರ್ವರು ಸತೀಶ್ ಮಣಿಪಾಲ, ಇವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ನಡುವೆ ಡೈಮಂಡ್ ಸ್ಪೋರ್ಟ್ಸ್ ಸೆಮಿಫೈನಲ್ ಹಂತಕ್ಕೆ ತಲುಪ್ತಾ ಇದೆ. ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಡೈಮಂಡ್ ಸ್ಪೋರ್ಟ್ಸ್, ಧನ್ಯವಾದವನ್ನು ಅರ್ಪಿಸಿಕೊಳ್ತಾ ಇದ್ದೇವೆ BFC ಬಸ್ತಿಬರ್ಪು. ದಯಮಾಡಿ ಮೈದಾನವನ್ನು ಬಿಟ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಮಯದ ಕಾಲಾವಕಾಶ ಬಹಳಷ್ಟು ಕಡಿಮೆ ಇದೆ. ನಿರಾಶಾದಾಯಕವಾಗಿ ಸೋಲನ್ನು ಕಂಡದ BFC ತಂಡಕ್ಕೆ ಧನ್ಯವಾದಗಳು. ಅದೇ ರೀತಿ ಸೆಮಿಫೈನಲ್ ಪ್ರವೇಶವನ್ನು